ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 4, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಗವರ್ನರ್ಸ್ ಪಾರ್ಡನ್ ಪವರ್ ಓವರ್ ರೈಟ್ಸ್ 433A ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು. ಅಂದರೆ ಗವರ್ನರ್ನ ಪಾರ್ಡನಿಂಗ್ ಪವರ್ ಏನಿದೆಯೋ ಅದು CRPC ಸೆಕ್ಷನ್ 433A ಅನ್ನು ಓವರ್ ರೈಡ್ ಮಾಡುತ್ತದೆ ಅಥವಾ ಅದಕ್ಕಿಂತ ಮೇಲ್ಗೈಯನ್ನು ಪಡೆದಿದೆ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನೋಡಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಸೊ ಇಲ್ಲಿ ನಾವು ಗವರ್ನರ್ ಬಗ್ಗೆ ಮಾತಾಡ್ತಿರುವಂತಹ ನಿಟ್ಟಿನಲ್ಲಿ ಮೊದಲನೇದಾಗಿ ಗವರ್ನರಿಗೆ ನ್ಯಾಯಾಂಗದ ಪವರ್ಸ್ಗಳು ಏನೇನಿದ್ದಾವೆ ಅಥವಾ ಜುಡಿಷಿಯಲ್ ಪವರ್ಸ್ಗಳು ಏನೇನಿದ್ದಾವೆ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ಅರ್ಥೈಸ್ಕೊಳ್ಳೋಣ. ತದನಂತರದಲ್ಲಿ ಸಂಕ್ಷಿಪ್ತವಾಗಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆಯನ್ನು ನೋಡೋಣ. ಸೊ ಇಲ್ಲಿ 4 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಮೊದಲನೇದು, ಇಲ್ಲಿ ಜುಡಿಷಿಯಲ್ ಪವರ್ಸ್ ಕೆಳಗಡೆ ಗವರ್ನರು ಪಾರ್ಡನ್ ಮಾಡಬಹುದು, ರಿಪ್ರೈವ್ ಮಾಡಬಹುದು, ರೆಸ್ಪೈಟ್ ಮಾಡಬಹುದು, ರೆಮಿಷನ್ ಮಾಡಬಹುದು ಹಾಗೂ ಕಮ್ಯೂಟೇಷನ್ನು ಮಾಡಬಹುದು. ಆದರೆ ಆ ಒಬ್ಬ ವ್ಯಕ್ತಿ ಆ ಒಂದು ರಾಜ್ಯದ ಕಾನೂನಿನ ಒಳಗಡೆ ಅವನಿಗೆ ಶಿಕ್ಷೆ ಆಗಿರಬೇಕು. ಅದು ಮುಖ್ಯವಾಗಿ ತಾವು ನೆನ್ಪಿಟ್ಕೋಬೇಕು. ರಾಜ್ಯದ ಕಾನೂನಿನ ಅಡಿಯಲ್ಲಿ ಆ ಒಬ್ಬ ವ್ಯಕ್ತಿಗೆ ಏನಾದರೂ ಸಜೆಯಾಗಿದ್ದಲ್ಲಿ ಜುಡಿಷಿಯಲ್ ಪವರ್ಸ್ ಕೆಳಗಡೆ ಗವರ್ನರು ಆ ಒಬ್ಬ ವ್ಯಕ್ತಿಯನ್ನು ಪಾರ್ಡನ್, ರಿಪ್ರೈವ್, ರೆಸ್ಪೈಟ್, ರೆಮಿಟ್, ಸಸ್ಪೆಂಡ್ ಅಥವಾ ಕಮ್ಯೂಟ್ ಮಾಡುವಂತಹ ಸಾಧ್ಯತೆಗಳು ಇದು ಮೊದಲನೆಯ ಪವರ್ ಆಗಿರುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಸೊ ಕಾನೂನು ರಾಜ್ಯದ್ದಾಗಿರಬೇಕು. ಎರಡನೇ ಹಂತದಲ್ಲಿ ಪ್ರೆಸಿಡೆಂಟು ಹೈಕೋರ್ಟ್ನ ಜಡ್ಜಸ್ನ ಅಪಾಯಿಂಟ್ ಮಾಡಬೇಕಾದ್ರೆ ಗವರ್ನರನ್ನು ಕನ್ಸಲ್ಟ್ ಮಾಡ್ತಾರೆ. ಇದು ಎರಡನೆಯ ಜುಡಿಷಿಯಲ್ ಪವರ್ ಆಗಿರ್ತದೆ. ಮೂರನೇ ಹಂತದಲ್ಲಿ ಯಾವುದೇ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಅಥವಾ ಪೋಸ್ಟಿಂಗ್ ಅಥವಾ ಪ್ರಮೋಷನ್ ಡಿಸ್ಟ್ರಿಕ್ಟ್ ಜಡ್ಜಸ್ಗೆ ಸಂಬಂಧಿಸಿದಂತೆ ಆಗುತ್ತದೆಯೋ ಅದನ್ನು ಗವರ್ನರು ಆ ರಾಜ್ಯದ ಹೈಕೋರ್ಟನ್ನು ಕನ್ಸಲ್ಟ್ ಮಾಡಿಬಿಟ್ಟು ಆ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ನಾಲ್ಕನೇ ಹಂತದಲ್ಲಿ ಯಾವುದೇ ಜುಡಿಷಿಯಲ್ ಸರ್ವಿಸಸ್ಗೆ ಸಂಬಂಧಿಸಿದಂತೆ ಅಪಾಯಿಂಟ್ಮೆಂಟ್ ನಡೆಯಬೇಕಾದರೆ ಗವರ್ನರು ಆ ರಾಜ್ಯದ ಹೈಕೋರ್ಟ್ ಜೊತೆಯಲ್ಲಿ ಹಾಗೂ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಜೊತೆಯಲ್ಲಿ ಕನ್ಸಲ್ಟೇಷನ್ ಮಾಡಿ ಆ ಒಂದು ಅಪಾಯಿಂಟ್ಮೆಂಟನ್ನು ಕೊಡುವಂಥದ್ದು. ಸೊ ಜುಡಿಷಿಯಲ್ ಸರ್ವಿಸಸ್ ಅಂತ ಬರ್ಕೋಬಹುದು. ಸೊ ಇವು 4 ಜುಡಿಷಿಯಲ್ ಪವರ್ಗಳಾಗಿರ್ತವೆ. ಈಗ ಮೊದಲನೇ ಪವರಲ್ಲಿ ನಾನು ಹೇಳಿದೆ, ಆ ರಾಜ್ಯದ ಕಾನೂನಿನ ಅಡಿಯಲ್ಲಿ ಆದಂತಹ ಶಿಕ್ಷೆಗೆ ಸಂಬಂಧಿಸಿದಂತೆ ಗವರ್ನರ್ ಪಾರ್ಡನ್ ಮಾಡಬಹುದು, ರಿಪ್ರೈವ್ ಮಾಡಬಹುದು, ರೆಸ್ಪೈಟ್ ಮಾಡಬಹುದು, ರೆಮಿಟ್ ಮಾಡಬಹುದು, ಸಸ್ಪೆಂಡ್ ಅಥವಾ ಕಮ್ಯೂಟ್ ಮಾಡಬಹುದು ಅನ್ನುವಂಥದ್ದು. ಸೊ ಈ ಪದಗಳ ಅರ್ಥ ತಿಳ್ಕೊಬೇಕಾಗಿರುವಂಥದ್ದು ಬಹುಮುಖ್ಯವಾಗಿರುತ್ತದೆ. ಯಾಕಂದರೆ ಎಕ್ಸಾಮಿನೇಷನ್ನಲ್ಲಿ ನಮಗೆ ಇದು ಕೇಳುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಪಾರ್ಡನ್ ಅಂತಂದರೆ ಯಾವ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಿದೆಯೋ ಆ ಶಿಕ್ಷೆ ಪೂರ್ಣವಾಗಿ ತೆಗೆದು ಹಾಕಿಬಿಟ್ಟು ಅವನಿಗೆ ಹೊರಬಿಡುವಂಥದ್ದು. ಸೊ ಅವನಿಗೆ ಏನು ಸೆಂಟೆನ್ಸ್ ಕೊಡಲಾಗಿದೆ, ಏನು ಕನ್ವಿಕ್ಷನ್ ಮಾಡಲಾಗಿದೆ, ಅವು ಎರಡನ್ನೂ ತೆಗೆದುಹಾಕಿ ಅವರನ್ನು ಪೂರ್ತಿ ಮನೆ ಕಳಿಸುವಂಥದ್ದು, ಯಾವುದೇ ಶಿಕ್ಷೆ ಇಲ್ಲದ ಹಾಗೆ. ಸೊ ಅದನ್ನು ಪಾರ್ಡನ್ ಅಂತ ಕರಿತೀವಿ. ಎರಡನೇ ಹಂತದಲ್ಲಿ ರಿಪ್ರೈವ್ ಬಗ್ಗೆ ಮಾತಾಡೋಣ. ರಿಪ್ರೈವ್ ಅಂತಂದರೆ ಇದು ಟೆಂಪರರಿಯಾಗಿ ಸ್ಟೇ ಮಾಡೋ ಹಾಗೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಿದೆ. ಸೊ ಆ ಒಂದು ಗಲ್ಲು ಶಿಕ್ಷೆಯ ಎಕ್ಸಿಕ್ಯೂಷನನ್ನು ಒಂದಿಷ್ಟು ಕಾಲಾವಧಿವರೆಗೆ ತಡೆ ಹಿಡಿಯುವಂಥದ್ದು. ಸೊ ದಟ್ ಅವರು ಪ್ರೆಸಿಡೆಂಟ್ನ ಜೊತೆಯಲ್ಲಿ ಅಥವಾ ಪ್ರೆಸಿಡೆಂಟ್ನ ಕಡೆ ಪಾರ್ಡನ್ ಮಾಡಿಕೊಳ್ಳುವಂತಹ ಅರ್ಜಿಯನ್ನು ಹಾಕೊಳ್ಳುವಂತಹ ಪರಿಸ್ಥಿತಿ ಅಥವಾ ಸಮಯವನ್ನು ಮಾಡಿಕೊಡುವಂತಹ ಸಂದರ್ಭಕ್ಕೆ ರಿಪ್ರೈವ್ ಅಂತ ಕರಿತೀವಿ. ರಿಪ್ರೈವ್ ಅಂತಂದರೆ ಟೆಂಪರರಿ ಆಗಿ ಆ ಒಂದು ಗಲ್ಲು ಶಿಕ್ಷೆಯನ್ನು ತಡೆ ಹಿಡಿಯುವಂಥದ್ದು. ಮೂರನೇ ಹಂತದಲ್ಲಿ ರೆಸ್ಪೈಟ್ ಬಗ್ಗೆ ಮಾತಾಡೋಣ. ರೆಸ್ಪೈಟ್ ಅಂತಂದರೆ ಏನು ಸಜೆ ಅಥವಾ ಶಿಕ್ಷೆ ಕೊಡಲಾಗಿದೆಯೋ ಒಂದಿಷ್ಟು ಸ್ಪೆಷಲ್ ಕೇಸಸ್ನ ಅಡಿಯಲ್ಲಿ, ಅಂದರೆ ಗರ್ಭಿಣಿ ಹೆಣ್ಣಾಗಿರಬಹುದು ಅಥವಾ ಫಿಸಿಕಲಿ ಡಿಸೇಬಲ್ಡ್ ಆಗಿರಬಹುದು, ಈ ರೀತಿಯ ಸಂದರ್ಭಗಳಲ್ಲಿ ಕೊಟ್ಟಿರುವಂತಹ ಶಿಕ್ಷೆಯನ್ನು ಬದಲಾಯಿಸಿ ಇನ್ನೊಂದು ಶಿಕ್ಷೆ ಕೊಡುವಂಥದ್ದು. ಆ ಒಂದು ನಿಯಮವನ್ನು ಅಥವಾ ಆ ಒಂದು ವ್ಯವಸ್ಥೆಯನ್ನು ರೆಸ್ಪೈಟ್ ಅಂತ ಕರಿತೀವಿ. ಮೂರನೇ ಹಂತದಲ್ಲಿ ರೆಮಿಷನ್ ಬಗ್ಗೆ ಮಾತಾಡೋಣ. ರೆಮಿಷನ್ ಅಂತಂದರೆ ಏನು ಶಿಕ್ಷೆ ಕೊಡಲಾಗಿದೆಯೋ ಅದನ್ನು ಒಂಚೂರು ಕಡಿಮೆ ಮಾಡೋದು. ಉದಾಹರಣೆಗೆ 2 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದನ್ನು 1 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಯಾಗಿ ಬದಲಾಯಿಸುವಂಥದ್ದು ರೆಮಿಟ್ ಆಗಿರುತ್ತದೆ. ಅರ್ಥ ಮಾಡ್ಕೊಳ್ಳಿ. ಪಾರ್ಡನ್ ಅಂದರೆ ಪೂರ್ತಿಯಾಗಿ ಬಿಟ್ಟು ಬಿಡೋದು, ಯಾವುದೇ ಸಜೆ ಇಲ್ಲ, ಏನೂ ಇಲ್ಲ, ಮನೆಗೆ ಹೋಗ್ಬೋದು ಅಂತ. ರೆಪ್ರೈವ್ ಅಂತಂದರೆ ಗಲ್ಲು ಶಿಕ್ಷೆ ಆಗಬೇಕಾದ್ರೆ ಟೆಂಪ್ರರಿಯಾಗಿ ಅದನ್ನು ತಡೆ ಹಿಡಿಯುವಂಥದ್ದು. ಸೊ ದಟ್ ಆ ಒಬ್ಬ ವ್ಯಕ್ತಿ ಪ್ರೆಸಿಡೆಂಟಿಂದ ಪಾರ್ಡನಿಂಗ್ ಅರ್ಜಿಯನ್ನು ಹಾಕುವಂತಹ ಸಾಧ್ಯತೆಗಳನ್ನು ಮಾಡಿಕೊಡೋದಕ್ಕೋಸ್ಕರ. ರೆಸ್ಪೈಟ್ ಅಂತಂದರೆ ಏನು ಸಜೆಯನ್ನು ಕೊಡಲಾಗಿದೆಯೋ ಒಂದಿಷ್ಟು ಸ್ಪೆಷಲ್ ಕೇಸಸ್, ಗರ್ಭಿಣಿ ಹೆಣ್ಣು ಅಥವಾ ಡಿಸಬಿಲಿಟಿಯನ್ನು ಆಧರಿಸಿ ಸಜೆಯನ್ನು ಬದಲಾಯಿಸುವಂಥದ್ದು ರೆಸ್ಪೈಟ್. ರೆಮಿಟ್ ಅಂತಂದರೆ ಏನು ಸಜೆ ಇದೆಯೋ ಅದನ್ನೇ ಸೇಮ್ ಇರ್ತದೆ ಬಟ್ ಸ್ವಲ್ಪ ಕಡಿಮೆ ಮಾಡಲಾಗುವಂಥದ್ದು ರೆಮಿಟ್ ಅಂತ ಕರಿತೀವಿ. ಮೂರನೇದು ಕಮ್ಯೂಟೇಷನ್, ಕೊನೆಯದು. ಕಮ್ಯೂಟೇಷನ್ ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ಸಜೆ ಏನಿದೆಯೋ ಅದನ್ನು ಪೂರ್ಣವಾಗಿ ಅದರ ಸ್ವರೂಪನೇ ಬದಲಿಸಿಬಿಟ್ಟು ಕಡಿಮೆ ಸಜೆಯನ್ನು ಕೊಡುವಂಥದ್ದು. ಉದಾಹರಣೆಗೆ ಗಲ್ಲು ಶಿಕ್ಷೆ ಏನು ಕೊಡಲಾಗಿದೆಯೋ ಅದನ್ನು ಬದಲಾಯಿಸಿ
ರಿಗರಸ್ ಇಂಪರ್ಮೆಂಟ್ ಅಥವಾ ಕಠಿಣ ಕಾರಾಗೃಹ ಶಿಕ್ಷೆಗೆ ಬದಲಾಯಿಸುವಂಥದ್ದು. ಇದನ್ನು ಕಮ್ಯುಟೇಷನ್ ಆರ್ ಸಸ್ಪೆಂಡ್ ಅಂತ ಕರಿತೀವಿ. ಸೊ ಈ 5 ಪವರ್ಸ್ಗಳು ಅಥವಾ ಈ 5 ವಿಷಯಗಳು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗೂ ಇಲ್ಲಿ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಗವರ್ನರಿಗೂ ಮತ್ತು ಪ್ರೆಸಿಡೆಂಟಿಗೂ ಇರುವಂತಹ ವ್ಯತ್ಯಾಸಗಳು ಏನು ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕು. ಮೊದಲನೇದಾಗಿ ಪ್ರೆಸಿಡೆಂಟ್ ಮತ್ತು ಗವರ್ನರ್ನ ಮಧ್ಯದಲ್ಲಿ ಮಾತಾಡಿದಾಗ, ಸೊ ಪ್ರೆಸಿಡೆಂಟ್ ಒಂದು ಕಡೆ ಬರ್ಕೊಳ್ಳೋಣ, ಗವರ್ನರ್ ಇನ್ನೊಂದು ಕಡೆ. ಇದನ್ನು ನೋಟ್ ಮಾಡ್ಕೋಬೇಕು, ಯಾಕಂದರೆ ಈ ಒಂದು ಸಾಧ್ಯತೆಗಳು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಆಗಿ ಪ್ರಿಲಿಮ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಪಾರ್ಡನ್, ರಿಪ್ರೈವ್, ರೆಸ್ಪೈಟ್, ರೆಮಿಟ್, ಸಸ್ಪೆಂಡ್ ಆರ್ ಕಮ್ಯೂಟ್ ಬಗ್ಗೆ ತಮಗೆ ಗೊತ್ತೇ ಇದೆ. ಸೊ ಯಾವುದೇ ಕೇಂದ್ರದ ಕಾನೂನಿನ ಅಡಿಯಲ್ಲಿ ವ್ಯಕ್ತಿಗೆ ಸಜೆಯಾಗಿದ್ದಲ್ಲಿ ಪ್ರೆಸಿಡೆಂಟು ಪಾರ್ಡನ್, ರೆಪ್ರೈವ್, ರೆಸ್ಪೈಟ್, ರೆಮಿಟ್, ಸಸ್ಪೆಂಡ್ ಅಥವಾ ಕಮ್ಯೂಟ್ ಮಾಡುವಂತಹ ಪವರ್ಸ್ ಪ್ರೆಸಿಡೆಂಟಿಗೆ ಇರುವಂಥದ್ದು. ಅದೇ ರಾಜ್ಯದ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿಗೆ ಪಾರ್ಡನ್, ರೆಪ್ರೈವ್, ರೆಸ್ಪೈಟ್, ರೆಮಿಟ್, ಸಸ್ಪೆಂಡ್ ಅಥವಾ ಕಮ್ಯೂಟ್ ಮಾಡುವಂತಹ ಪ್ರಾವಧಾನಗಳನ್ನು ಕೊಟ್ಟಿರುವಂಥದ್ದು. ಎರಡನೇ ಹಂತದಲ್ಲಿ ಅತಿ ಮುಖ್ಯವಾದಂಥದ್ದು, ಯಾವ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಿದೆಯೋ ಅವರಿಗೆ ಏನಾದರೂ ಪಾರ್ಡನ್, ರಿಪ್ರೈವ್, ರೆಸ್ಪೈಟ್, ರೆಮಿಟ್, ಸಸ್ಪೆಂಡ್ ಅಥವಾ ಕಮ್ಯೂಟ್ ಮಾಡಬೇಕು ಅಂತಂದರೆ ಅದು ಪ್ರೆಸಿಡೆಂಟ್ ಕೈಯಲ್ಲಿ ಮಾತ್ರ ಸಾಧ್ಯ. ಅದು ಗವರ್ನರ್ ಕೈಯಲ್ಲಿ ಸಾಧ್ಯವಿಲ್ಲವೇ ಇಲ್ಲ. ಅದು ರಾಜ್ಯದ ಕಾನೂನಾಗಿರಬಹುದು, ಕೇಂದ್ರದ ಕಾನೂನಿನ ಅಡಿಯಲ್ಲಿ ಗಲ್ಲು ಶಿಕ್ಷೆ ಆಗಿದ್ದರೆ ಮಾತ್ರ ಅದನ್ನು ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳೇ ಮಾತ್ರ ಅದನ್ನು ಸಜೆಯನ್ನು ಮಾಫಿ ಮಾಡಲು ಸಾಧ್ಯವಿರುವಂಥದ್ದು. ಕೊನೆಯ ಹಂತದಲ್ಲಿ ಯಾವುದೇ ಕೋರ್ಟ್ ಮಾರ್ಷಲ್, ಮಿಲಿಟರಿ ಕೋರ್ಟ್ನ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಸಜೆ ಆಗಿದ್ದಲ್ಲಿ ಅವನಿಗೆ ಇರುವಂತಹ ಪವರ್ಸ್ ಪಾರ್ಡನ್ ಆಗಿರಬಹುದು, ರೆಸ್ಪೈಟ್ ಆಗಿರಬಹುದು, ರೆಮಿಟ್ ಆಗಿರಬಹುದು, ಸಸ್ಪೆನ್ಷನ್ ಆಗಿರಬಹುದು, ಇವೆಲ್ಲವೂ ಪ್ರೆಸಿಡೆಂಟಿಂದಲೇ ಸಾಧ್ಯ. ಸೊ ಕೋರ್ಟ್ ಮಾರ್ಷಲ್, ಸೊ ಮಿಲಿಟರಿ ಕೋರ್ಟ್ಸ್ ಅಂತಲೇ ಬರ್ಕೊಳ್ಳಿ. ಸೊ ಮಿಲಿಟರಿ ಕೋರ್ಟ್ಸ್ನ ಅಡಿಯಲ್ಲಿ ಏನಾದರೂ ಸಜೆ ಆಗಿದ್ದರೆ ಪ್ರೆಸಿಡೆಂಟ್ ಮಾತ್ರ ಅದನ್ನು ಕ್ಷಮೆ ಯಾಚಿಸುವಂತಹ ಪ್ರಾವಧಾನವಿರುವಂಥದ್ದು. ಗವರ್ನರ್ ಕೈಯಲ್ಲಿ ಇದು ಇರೋದಿಲ್ಲ. ಈ ವ್ಯತ್ಯಾಸ ತುಂಬ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಸೊ ಇವತ್ತು ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಗವರ್ನರ್ನ ಏನು ಪಾರ್ಡನಿಂಗ್ ಪವರ್ ಇದೆ ಅದು CRPC, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 433ರ ಮೇಲಿದೆ ಅಥವಾ ಮೇಲ್ಗೈ ಹೊಂದಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಏನಿದು ಸೆಕ್ಷನ್ CRPC 433A ಅಂತಂದರೆ, ಮೊದಲನೇದಾಗಿ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಯಾವುದಾದರೂ ವ್ಯಕ್ತಿಯ ಸಜೆಯನ್ನು ರೆಮಿಟ್ ಮಾಡಬೇಕು ಅಂತಂದರೆ, ರೆಮಿಷನ್ ಹೇಳಿದೆ, ಏನು ಸಜೆಯನ್ನು ಕೊಡಲಾಗಿದೆಯೋ ಅದೇ ಸಜೆ ಉಳ್ಕೊಳ್ಳುತ್ತದೆ, ಬಟ್ ಅದರ ಒಂದು ಕಾಲಾವಧಿಯನ್ನು ಕಡಿಮೆ ಮಾಡುವಂಥದ್ದು. ಉದಾಹರಣೆಗೆ 2 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆ ಕೊಟ್ಟಿದ್ದಲ್ಲಿ 1 ವರ್ಷಕ್ಕೆ ಇಳಿಸುವಂಥದ್ದನ್ನು ನಾವು ರೆಮಿಷನ್ ಅಂತ ಕರಿತೀವಿ. ಸೊ ಈ ರೀತಿಯ ರೆಮಿಷನ್ ಏನಾದರೂ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ 14 ವರ್ಷ ಅವರು ಜೈಲು ವಾಸವನ್ನು ಮುಗಿಸಿರಬೇಕು ಅನ್ನುವಂಥದ್ದು CRPC ಸೆಕ್ಷನ್ 433A ಹೇಳುತ್ತದೆ. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು, ಈ ಒಂದು ಸೆಕ್ಷನ್ನಲ್ಲಿ ಕೊಟ್ಟಿರುವಂತಹ ಪ್ರಾವಧಾನದ ವಿರುದ್ಧವಾಗಿ ಗವರ್ನರ್ ಅಥವಾ ಪ್ರೆಸಿಡೆಂಟ್ ತನ್ನ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಪವರ್ಸ್, ಉದಾಹರಣೆಗೆ ಪ್ರೆಸಿಡೆಂಟಿಗೆ ಆರ್ಟಿಕಲ್ 72ರ ಅಡಿಯಲ್ಲಿ ಈ ಎಲ್ಲ ಪವರ್ಸ್ಗಳನ್ನು ಕೊಟ್ಟಿರುವಂಥದ್ದು, ಗವರ್ನರಿಗೆ ಆರ್ಟಿಕಲ್ 161ರ ಅಡಿಯಲ್ಲಿ ಪಾರ್ಡನ್, ರಿಪ್ರೈವ್, ರೆಸ್ಪೈಟ್, ಕಮ್ಯೂಟ್, ಸಸ್ಪೆಂಡ್ ನ ಪ್ರಾವಧಾನಗಳನ್ನು ಅಥವಾ ಪವರ್ಸನ್ನು ಕೊಟ್ಟಿರುವಂಥದ್ದು. ಸೊ ಸಂವಿಧಾನದಲ್ಲಿ ಇರುವಂತಹ ಈ ಪವರ್ಸ್ಗಳನ್ನು ಉಪಯೋಗಿಸಲು ಪ್ರೆಸಿಡೆಂಟ್ ಅಥವಾ ಗವರ್ನರು ಈ CRPC ಸೆಕ್ಷನ್ 433A ವರೆಗೂ ಕಾಯುವ ಅವಶ್ಯಕತೆ ಇಲ್ಲ. ಸೊ ಸಂವಿಧಾನಿಕ ಪವರ್ CRPC ಪವರ್ಕಿಂತ ಜಾಸ್ತಿ ಮೇಲ್ಗೈ ಹೊಂದಿರುವಂತಹ ಸಂದರ್ಭದಲ್ಲಿ ಗವರ್ನರ್ ಅಥವಾ ರಾಷ್ಟ್ರಪತಿಗಳು ಆ ಒಬ್ಬ ಜೈಲಿಗೆ ಒಳಗಾದಂತಹ ವ್ಯಕ್ತಿ ಅಥವಾ ಶಿಕ್ಷೆಯನ್ನು ಅನುಭವಿಸ್ತಿರುವಂತಹ ವ್ಯಕ್ತಿಗೆ ಪಾರ್ಡನ್ ಮಾಡುವಂತಹ ಪರಿಸ್ಥಿತಿ ಅಥವಾ ಸಂದರ್ಭಗಳನ್ನು ಕೊಡಬಹುದು ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಈ ಆರ್ಟಿಕಲಲ್ಲಿ ಹೇಳ್ತಾ ಇರೋದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇನ್ಸಾಲ್ವೆನ್ಸಿ ಕೋಡ್ ಹ್ಯಾಸ್ ಸ್ಟ್ರೇಡ್ ಫ್ರಮ್ ಇಂಟೆಂಟ್ ಅಂತ ಹೇಳಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಹೇಳ್ತಾ ಇರುವಂತಹ ಮಾತು. ಅಂದರೆ ಏನು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು 2016ರಲ್ಲಿ ಜಾರಿಗೆ ತರಲಾಗಿತ್ತು, ಅದು ತನ್ನ ಕಾರ್ಯವನ್ನು ಸರಿಯಾಗಿ ನಿರೂಪಿಸ್ತಿಲ್ಲ ಅನ್ನುವಂತಹ ಮಾತನ್ನು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಹೇಳ್ತಾ ಇರುವಂತಹ ಮಾತನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಅಥವಾ ಮನಿ ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಷನ್ನಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಈ ಆರ್ಟಿಕಲನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ 2016ರ ಬಗ್ಗೆ. ಈ ಒಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ 2016 ಅಂದರೆ ಏನು ಹಾಗೂ ಇದರ ಏನೇನು ಪ್ರಾವಿಷನ್ಸ್ಗಳಿದ್ದಾವೆ ಅನ್ನುವಂಥದ್ದು ಮೊದಲಿಗೆ ಅರ್ಥೈಸ್ಕೊಳ್ಳೋಣ. ಸೊ ಈ ಒಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ಮುಖ್ಯವಾಗಿ ಭಾರತ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ಸಾಲ ಕೊಡುವಂಥದ್ದು ಅಥವಾ ಸಾಲ ತೀರಿಸುವಂತಹ ವ್ಯವಸ್ಥೆ ಇದೆಯೋ
ಅಥವಾ ಕಾರ್ಪೊರೇಟ್ ಕ್ರೆಡಿಟರ್, ಕಾರ್ಪೊರೇಟ್ ಡೆಬಿಟರ್ ಅಂತ ಕರಿತೀವಿ. ಸೊ ಈ ಸಾಲ ಕೊಡುವಂತಹದ್ದು, ಸಾಲ ತಗೊಳ್ಳುವಂತಹ ವ್ಯವಸ್ಥೆಯಲ್ಲಿ ಆಗುವಂತಹ ಏರುಪೇರಿನಲ್ಲಿ ವ್ಯತ್ಯಾಸಗಳು ಬಂದಾಗ ಈ ಒಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ 2016 ಅವಶ್ಯಕವಾಗುತ್ತದೆ. ಸೊ ದೇಶದಲ್ಲಿ ಈ ವ್ಯವಸ್ಥೆ ಸರಿ ಇಲ್ಲದೆ ಇರೋ ಕಾರಣಕ್ಕೆ ಅಥವಾ ಸಾಲ ಕೊಡೋದು ತಗೊಳ್ಳುವ ವ್ಯವಸ್ಥೆಯಲ್ಲಿ ಬಹಳಷ್ಟು ಕಾನೂನುಗಳು ಇದ್ದರಿಂದ ಕಂಪನಿ ಲಾ ಬೋರ್ಡ್ ಆಯಿತು, ಅಥವಾ ಡೆಬಿಟ್ ರಿಕವರಿ ಟ್ರಿಬ್ಯುನಲ್ ಆಯಿತು, ಅಥವಾ ಸರ್ಫೇಸಿ ಆ್ಯಕ್ಟ್ 2002 ಆಯಿತು, ಸಿಕ್ ಇಂಡಸ್ಟ್ರಿಯಲ್ ಕಂಪನೀಸ್ ಆ್ಯಕ್ಟ್ 1985 ಆಯಿತು. ಇಷ್ಟು ಬಹಳಷ್ಟು ಓವರ್ಲ್ಯಾಪಿಂಗ್ ಕಾನೂನುಗಳು ಭಾರತದಲ್ಲಿ ಇದ್ದ ಕಾರಣಕ್ಕೆ ಸಾಲ ಕೊಡುವಂಥದ್ದು ಅಥವಾ ತಗೊಳ್ಳುವಂಥದ್ದು ಎರಡರಲ್ಲೂ ಬಹಳ ವ್ಯತ್ಯಾಸಗಳು ಅಥವಾ ಬಹಳಷ್ಟು ಕೊರತೆಗಳನ್ನು ನಾವು ಕಾಣ್ತಾ ಇರೋದ್ರಿಂದ ದೇಶದಲ್ಲಿ ಆಂಟ್ರಪ್ರಿನರ್ಶಿಪ್ ಆಯಿತು, ಕ್ರೆಡಿಟ್ ಅವೈಲಬಿಲಿಟಿ ಆಯಿತು, ಅಥವಾ ಎಲ್ಲರ ಇಂಟ್ರೆಸ್ಟ್ಗಳನ್ನು ಕಾಪಾಡಲು ಸಾಧ್ಯವಾಗ್ತಿದ್ದಿಲ್ಲ. ಆ ಒಂದು ಕಾರಣಕ್ಕೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ಮೇ 2018 ಜಾರಿಗೆ ತರಲಾಯಿತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಮೊದಲಿಗೆ ಸಾಲ ತಗೊಂಡವರಿಗೆ ಒಂದಿಷ್ಟು ಹೆಚ್ಚಿನ ಲಾಭ ಅಥವಾ ಪ್ರೊಟೆಕ್ಷನನ್ನು ಕೊಡಲಾಗ್ತಿತ್ತು. ಬಟ್ ಈ ಒಂದು ಕೋಡ್ ಬಂದ ನಂತರ ಇನ್ಸಾಲ್ವೆನ್ಸಿ ಅಂತಂದರೆ ಯಾವಾಗ ಸಾಲ ತೀರಿಸಲು ಸಾಧ್ಯವಾಗೋದಿಲ್ವೋ ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಅಸೆಟ್ಸ್ಗಳು ಏನಿದ್ದಾವೆ ಅಥವಾ ಕಂಪನಿ ಏನಿದೆ ಅದನ್ನು ಮಾರಿಬಿಟ್ಟು ಆ ಸಾಲವನ್ನು ತೀರಿಸುವಂತಹ ಪ್ರಾವಧಾನವನ್ನು ಮಾಡುವಂತಹ ಪ್ರೋಸೆಸನ್ನು ಇನ್ಸಾಲ್ವೆನ್ಸಿ ಅಂತ ಕರಿತೀವಿ. ಸೊ ಮುಂಚೆ ಈ ಬ್ಯಾಂಕ್ರಪ್ಸಿ ಅಂತ ಪ್ರೊಸೀಜರ್ ಅಥವಾ ಬ್ಯಾಂಕ್ರಪ್ಸಿ ಅನ್ನುವಂತಹ ಸಿಚುವೇಶನ್ ಬಂದಾಗ ಇನ್ಸಾಲ್ವೆನ್ಸಿ ಮಾಡಬೇಕು ಅನ್ನುವಂತಹ ಪ್ರಾವಧಾನವು ಬರೀ ಸಾಲ ತಗೊಂಡವ್ರ ಕಡೆ ಇತ್ತು, ಡೆಬ್ಟರ್ ಕಡೆಗೆ ಇತ್ತು. ಅದನ್ನು ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್ ಬಂದ ನಂತರ ಕ್ರೆಡಿಟರ್ಗೂ ಈ ಒಂದು ಪ್ರಾವಧಾನ ಕೊಡಲಾಗಿದೆ. ಸೊ ಇಲ್ಲಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ನ ಅಡಿಯಲ್ಲಿ ಯಾರು ಸಾಲವನ್ನು ಕೊಟ್ಟಿದ್ದಾರೋ ಅವರು 10 ದಿನಗಳ ನೋಟಿಸನ್ನು ಸಾಲ ತಗೊಂಡವರಿಗೆ ಕೊಟ್ಟುಬಿಟ್ಟು ತದನಂತರ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಗೆ ಅವರು ಅಪ್ರೋಚ್ ಆಗಬಹುದು ಈ ಒಂದು ಇನ್ಸಾಲ್ವೆನ್ಸಿ ಪ್ರೋಸೆಸನ್ನು ಇನಿಷಿಯೇಟ್ ಮಾಡಲು. ಆವಾಗ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಲು ಮುಖ್ಯವಾಗಿ ರೆಸೊಲ್ಯೂಷನ್ ಪ್ರೋಸೆಸನ್ನು ಶುರು ಮಾಡುತ್ತದೆ. ಅದಕ್ಕೆ 180 ದಿನಗಳ ಕಾಲಾವಕಾಶ ಕೊಡಲಾಗುತ್ತದೆ. ಇಷ್ಟು ದಿನಗಳ ಒಳಗೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ. ಸೊ ಆ ಸಂದರ್ಭದಲ್ಲಿ NCLT ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ಸನ್ನು ಅಪಾಯಿಂಟ್ ಮಾಡುತ್ತದೆ ಆ ಒಂದು ಇನ್ಸಾಲ್ವೆನ್ಸಿ ಪ್ರೋಸೆಸನ್ನು ಕೈಗೊಳ್ಳಲು. ಆ ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ಸು ಯಾರೆಲ್ಲ ಬೇರೆ ಕ್ರೆಡಿಟರ್ಸ್ ಏನಾದರೂ ಆ ಕಂಪನಿಗೆ ಸಂಬಂಧಿಸಿದಂತೆ ಅಥವಾ ವ್ಯಕ್ತಿಗೆ ಸಂಬಂಧಿಸಿದಂತೆ ಇದ್ದರೆ ಮುಂದೆ ಬರಬೇಕು ಅಂತ ಹೇಳಿ ಪಬ್ಲಿಕ್ ನೋಟಿಸನ್ನು ಜಾರಿ ಮಾಡುತ್ತದೆ. ಅವರೆಲ್ಲ ಬಂದ ನಂತರ ಅವರ ಒಂದು ಕಮಿಟಿಯ ರಚನೆ ಮಾಡಿದ ನಂತರ ಈ ಇನ್ಸಾಲ್ವೆನ್ಸಿ ಪ್ರೋಸೆಸ್ ಅಥವಾ ಇನ್ಸಾಲ್ವೆನ್ಸಿ ಪ್ರೊಫೆಷನಲನ್ನು ರೆಸಲ್ಯೂಷನ್ ಪ್ರೊಫೆಷನಲ್ ಅಂತ ಕರಿತೀವಿ. ಸೊ ರೆಸಲ್ಯೂಷನಲ್ ಪ್ರೊಫೆಷನಲ್ ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ಲೇ ಇರ್ತಾನೆ. ಬಟ್ ಈ ಕಮಿಟಿ ರಚನೆ ಆದ ನಂತರ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಪ್ಲ್ಯಾನ್ ಏನು ರೆಡಿಯಾಗಿದೆಯೋ ಅದನ್ನು ಮುಂದೆ ತಗೊಂಡು ಹೋಗಲು ಇವರು ರೆಡಿ ಆಗ್ತಾರೆ. ಸೊ ಆ ಕಮಿಟಿ ಮತ್ತು ಬೋರ್ಡ್ ರಚನೆ ಆದ ನಂತರ 180 ದಿನಗಳಲ್ಲಿ ಆ ಕಮಿಟಿಯಿಂದ ಅಪ್ರೂವಲ್ ಪಡೆದುಬಿಟ್ಟು ಹೇಗೆ ಬದಲಾಯಿಸಲು ಸಾಧ್ಯವಿದೆ. ಈಗ ಸಾಲ ಏನು ಈಗಲೇ ವಾಪಸ್ ಕೊಡ್ತೀರಾ ಅಥವಾ ಆ ಸಾಲದ ಸ್ಟ್ರಕ್ಚರ್ನೇ ಬದಲಾಯಿಸ್ತೀರಾ ಅಥವಾ ಇನ್ನೂ ಸ್ವಲ್ಪ ದಿನಗಳ ಕಾಲಾವಕಾಶ ತಗೊಂಡು ಕಂಪನಿಯಲ್ಲಿ ಶೇರ್ಸ್ ಕೊಡುವಂತಹ ಪ್ರಾವಧಾನಗಳಾಗಿರ್ಬೋದು ಅಥವಾ ಕಂಪನಿಯಲ್ಲಿ ಏನಾದರೂ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ಆಗಿರ್ಬೋದು. ಹೀಗೆ 2 ರೀತಿಯ ಡಿಸ್ಕಷನ್ಗಳು ನಡೆದ ನಂತರ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬಂದು ಅದನ್ನು ಕೊನೆಗೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಗೆ ವಾಪಸ್ ಕಳಿಸಲಾಗುತ್ತದೆ. ಅದರ ಅಪ್ರೂವಲ್ ಸಿಕ್ಕ ಮೇಲೆ ಏನು ಇನ್ಸಾಲ್ವೆನ್ಸಿ ಬೋರ್ಡ್ ಡಿಸೈಡ್ ಮಾಡುತ್ತದೆಯೋ ಅದನ್ನು ಫೈನಲ್ ಆಗಿ ಇಂಪ್ಲಿಮೆಂಟ್ ಮಾಡಲಾಗುತ್ತದೆ ಅನ್ನುವಂಥದ್ದು ವಿಷಯವಾಗಿರುತ್ತದೆ. ಸೊ ಇದು ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಸಾಲ ತಗೊಳ್ಳೋ ಮತ್ತು ಕೊಡೋ ವ್ಯವಸ್ಥೆಯಲ್ಲಿ ಒಂದು ಸಿಸ್ಟಮನ್ನು ತರೋದಕ್ಕೆ ಮಾಡಿದಂಥದ್ದು. ಯಾವಾಗಲೂ ಯಾಕಂದರೆ ದೇಶದಲ್ಲಿ ಮನಿ ಫ್ಲೋ ಆದಾಗಲೇ ದೇಶದ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಚಟುವಟಿಕೆ ಬೆಳೆಯಲು ಸಾಧ್ಯ. ಬಟ್ ಆ ಮನಿ ಫ್ಲೋ ಆಗಬೇಕು ಅಥವಾ ಸಾಲ ತಗೊಳ್ಳೋದು ಕೊಡೋದು ಸರಿಯಾಗಿ ಸುಗಮವಾಗಿ ನಡಿಬೇಕು ಅಂತಂದರೆ ಒಂದು ಸಿಸ್ಟಮ್ನ ಅವಶ್ಯಕತೆ ಇತ್ತು. ಆ ನಿಟ್ಟಿನಲ್ಲಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ 2016 ಜಾರಿಗೆ ತರಲಾಗಿತ್ತು. ಇಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಹೇಳ್ತಾ ಇರುವಂಥದ್ದು ಯಾವ ಉದ್ದೇಶದಿಂದ ಈ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ಡಿಸೈನ್ ಮತ್ತು ಇಂಪ್ಲಿಮೆಂಟ್ ಮಾಡಲಾಗಿತ್ತೋ ಅದು ಪೂರ್ಣವಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು. ಇವತ್ತು ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ನಲ್ಲಿ ಇರುವಂತಹ ಮಹತ್ತರ ವೇಕೆನ್ಸಿಗಳು ಅಥವಾ ಅಪಾಯಿಂಟ್ಮೆಂಟ್ಗಳು ಆಗದೇ ಇರೋ ಕಾರಣಕ್ಕೆ ಇದರ ಕಾರ್ಯವೈಖರಿ ಕಡಿಮೆ ಆಗಿದೆ ಅನ್ನುವಂಥದ್ದು. ಇವತ್ತು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡಿಂದ ರಿಕವರಿ ರೇಟ್, ಯಾಕಂದರೆ ಸಾಲ ಕೊಟ್ಟವರಿಗೆ ಲಾಭ ಆಗುತ್ತದೆ ಅನ್ನುವಂತಹ ಅಥವಾ ರಿಕವರಿ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅನ್ನುವಂತಹ ಕಾರಣಕ್ಕೆ ತರಲಾಗಿತ್ತು. ಆದರೆ ಇವತ್ತು ಈ ರಿಕವರಿ ರೇಟ್ನಲ್ಲಿ ತುಂಬ ಕಡಿತ ಅಥವಾ ಹಿಂದೆ ಆಗಿರುವಂತಹ ಸಂಗತಿ. ಸುಮಾರು 95% ಹೇರ್ ಕಟ್ ಕೊಟ್ಟು ರಿಕವರಿ ಮಾಡ್ತಾ ಇರುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ 71% ಕೇಸ್ಗಳು ಇವತ್ತಿಗೂ NCLTಯಲ್ಲಿ 180 ದಿನಗಳಕ್ಕಿಂತಲೂ ಜಾಸ್ತಿ ಪೆಂಡಿಂಗ್ ಇದ್ದಾವೆ. ನಾ ಹೇಳಿದೆ 180 ದಿನಗಳ ಒಳಗೆ ಆ ರೆಸಲ್ಯೂಷನ್ ಪ್ರೋಸೆಸ್ ಮುಗಿದು ಹೋಗಬೇಕಾಗಿರುತ್ತದೆ. ಬಟ್
2016 ನಂತರ ಸುಮಾರು 6 ಬದಲಾವಣೆಗಳು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡಲ್ಲಿ ತಂದಿರುವಂತಹ ನಿಟ್ಟಿನಲ್ಲಿ ಏನು ಮೂಲ ಉದ್ದೇಶ ಇತ್ತು ಇಡೀ ಬಿಲ್ದು ಅದನ್ನೇ ಮರೆತು ಹೋಗ್ಬಿಟ್ಟು ಬೇರೊಂದು ಕಡೆಗೆ ನಡೀತಾ ಇದೆ ಅನ್ನುವಂಥದ್ದು. ಇವತ್ತು ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಡೈರೆಕ್ಟರ್ ಅಥವಾ ಪ್ರೆಸಿಡೆಂಟ್ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು, ಹಾಗೂ ಏನು 62 ಜನರ ಸ್ಟ್ರೆಂತ್ ಕೊಡಲಾಗಿದೆಯೋ ಸ್ಯಾಂಕ್ಷನ್ ಸ್ಟ್ರೆಂತ್, ಅದರಲ್ಲಿ ಬರೀ 34 ಜನ ಅಷ್ಟೇ ಅಪಾಯಿಂಟ್ ಆಗಿರುವಂಥದ್ದು ದುರ್ದಾಯಕವಾಗಿದೆ. ಒಟ್ಟಾರೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಆರ್ಥಿಕ ವ್ಯವಸ್ಥೆಯಲ್ಲಿ ತರಲು ಬಯಸಿದಂತಹ ಫಾರ್ಮಲೈಸೇಷನ್ ಅಂತ ಹೇಳ್ಬೋದು, ಅಥವಾ ಗುಣಾತ್ಮಕ ವ್ಯಾಲ್ಯೂಸನ್ನು ಇನ್ವಾಲ್ವ್ ಮಾಡುವಂಥದ್ದಾಗಿರಬಹುದು. ಆ ಕಾರಣಕ್ಕೆ ತಂದಿದ್ದರೂ ಸಹ ಈ ಒಂದು ಬಿಲ್ ಅಥವಾ ಈ ಒಂದು ಪ್ರಾವಧಾನ ಹಿಂದೆ ಹೋಗ್ತಾ ಇದೆ ಅನ್ನುವಂತಹ ಎಚ್ಚರಿಕೆಯನ್ನು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಕೊಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಇಂಪ್ರೂವ್ ಸೋಷಿಯಲ್ ಸೆಕ್ಯೂರಿಟಿ ಫಾರ್ ವರ್ಕರ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಲೇಬರ್ ವೆಲ್ಫೇರ್ನ ಬಗ್ಗೆ. ಸೊ ಈ ಲೇಬರ್ ವೆಲ್ಫೇರ್ಗೆ ಸಂಬಂಧಿಸಿದಂತೆ ಇವತ್ತು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲೇಬರ್ ತನ್ನ ರಿಪೋರ್ಟನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಏನೆಲ್ಲ ರೆಕಮೆಂಡೇಷನ್ಸ್ಗಳನ್ನು ಆ ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲೇಬರ್ ಕೊಟ್ಟಿದೆ ಅನ್ನುವಂಥದ್ದು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇದೊಂದು ಮೇನ್ ಸ್ಪೆಸಿಫಿಕ್ಗೆ ಬಹಳ ಮುಖ್ಯವಾದಂತಹ ವಿಷಯವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಲೇಬರ್ ವೆಲ್ಫೇರ್ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲೇಬರ್ ಹೇಳ್ತಾ ಇರೋ ಹಾಗೆ ಪ್ಯಾಂಡಮಿಕ್ನ ನಂತರ ಏನು ಸರ್ಕಾರ 2 ಮುಖ್ಯವಾದ ಪ್ರಾವಧಾನಗಳನ್ನು, ಉದಾಹರಣೆಗೆ ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಪ್ರಾವಧಾನ, ಅಂದರೆ ನೇರವಾಗಿ ಅವರ ಬ್ಯಾಂಕ್ ಅಕೌಂಟಿಗೆ ಒಂದಿಷ್ಟು ಹಣವನ್ನು ಹಾಕುವಂತಹ ಸ್ಕೀಮ್ ಜಾರಿಗೆ ತಂದಿತ್ತು. ತದನಂತರ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಅರ್ಬನ್ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ನರೇಗಾ ತರಲಾಗಿತ್ತು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಹಾಗೆ ರಾಜ್ಯಗಳಲ್ಲಿ ಇರುವಂತಹ ಅರ್ಬನ್ ಸಿಟೀಸ್ಗಳಲ್ಲೂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮನ್ನು ತರುವಂಥದ್ದು ರೆಕಮೆಂಡೇಷನ್ಸ್ಗಳನ್ನು ಈ ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲೇಬರ್ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಇವತ್ತು ಈ ಆರ್ಟಿಕಲ್ ಬಹುಮುಖ್ಯಕರವಾಗಿದೆ. ಈ 2 ರೆಕಮೆಂಡೇಷನ್ಸ್ಗಳು ತಾವು ನೆನ್ಪಿಟ್ಕೋಬೇಕು. COVID-19 ಪ್ಯಾಂಡಮಿಕ್ನಿಂದಾಗಿ ಆದಂತಹ ಲಾಕ್ಡೌನ್ ಆಗಿರಬಹುದು, ಆರ್ಥಿಕ ಚಟುವಟಿಕೆಯಲ್ಲಿ ಹಿಂಜರಿತವಾಗಿರಬಹುದು, ಇವತ್ತು ದೇಶದಲ್ಲಿ ಇನ್ಫಾರ್ಮಲ್ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳ ಜೀವನದ ಮೇಲೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ಅನ್ನುವಂಥದ್ದು. ಮೊನ್ನೆ ಅಷ್ಟೇ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯ ರಿಪೋರ್ಟ್ ಹೊರಬಂದಿದ್ದು, ಇದರಲ್ಲಿ ಸುಮಾರು 90% ವರ್ಕ್ ಫೋರ್ಸ್ ಇನ್ಫಾರ್ಮಲ್ ಸೆಕ್ಟರಲ್ಲಿದೆ ಅನ್ನುವಂಥದ್ದು. ಅದನ್ನು ನಂಬರ್ಸಲ್ಲಿ ನೋಡಿದಾಗ 465 ಮಿಲಿಯನ್ ವರ್ಕರ್ಸ್ ಇವತ್ತು ಏನು ಕೆಲಸ ಮಾಡ್ತಿದ್ದಾರೆ, ಅದ್ರಾಗ 419 ಮಿಲಿಯನ್ ಜನ ಇನ್ಫಾರ್ಮಲ್ ಕ್ಷೇತ್ರದಲ್ಲಿದ್ದಾರೆ. ಇವುಗಳನ್ನು ನೋಡಿದಾಗ ಇವತ್ತು ದೇಶದಲ್ಲಿ ಎಷ್ಟರ ಮಟ್ಟಿಗೆ ಜನರು ಕಷ್ಟದಲ್ಲಿ ಇದ್ದಾರೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಅರ್ಬನ್ ಕ್ಷೇತ್ರದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬ ಜಾಸ್ತಿ ಆಗಿದೆ. ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆದ ಕಾರಣಕ್ಕೆ ಉದ್ಯೋಗಾವಕಾಶಗಳು ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮತ್ತು ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು COVID-19 ಪ್ಯಾಂಡಮಿಕ್ನಿಂದಾಗಿ ಜನರ ಸಾಮಾಜಿಕ ಜೀವನದಲ್ಲಿ ಆದಂತಹ ಬದಲಾವಣೆಗಳನ್ನು ನೋಡಿದಾಗ ಸರ್ಕಾರ ಮಹತ್ತರ ಸೋಷಲ್ ಸೆಕ್ಯೂರಿಟಿ ಮೆಷರ್ಸ್ಗಳನ್ನು ತಗೊಳ್ಳುವ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಿದಾಗ ಮಾತ್ರ ಜನರ ಜೀವನದಲ್ಲಿ ಮತ್ತೆ ಒಂದಿಷ್ಟು ಸಂತೋಷ ಅಥವಾ ಅವರ ಜೀವನ ನಡೆಸುವಂತಹ ಕ್ರಮಗಳಿಗೆ ಅನುಕೂಲವಾಗುತ್ತದೆ ಅನ್ನುವಂತಹ ಮಾತನ್ನು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲೇಬರ್ ಹೇಳ್ತಾ ಇರುವಂತಹ ಮಾತನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ 2 ರೆಕಮೆಂಡೇಶನ್ ಬಹುಮುಖ್ಯವಾಗಿದ್ದಾವೆ. ಹೇಗೆ ಸರ್ಕಾರ ಇದರ ಬಗ್ಗೆ ನಿರ್ಣಯ ತಗೊಳ್ಳಲಿದೆ ಅನ್ನುವಂಥದ್ದು ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್ ಪ್ರೊವೈಡಿಂಗ್ ಹಾರಿಸಾಂಟಲ್ ಕೋಟಾ ದ ಬಿಹಾರ್ ವೇ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ರಿಸರ್ವೇಷನ್ ಅಂದರೆ ಏನು ಅನ್ನುವಂಥದ್ದು. ಉದಾಹರಣೆಗೆ SC/STಗಳಿಗೆ, OBCಗಳಿಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಗಳಿಗೆ ಏನು ರಿಸರ್ವೇಷನ್ ಕೊಡಲಾಗುತ್ತದೆಯೋ ಅವೆಲ್ಲ ವರ್ಟಿಕಲ್ ರಿಸರ್ವೇಷನ್ ಅಂತ ಕರೆಸ್ಕೊಳ್ತವೆ. ಏನು ಹಾರಿಸಾಂಟಲ್ ರಿಸರ್ವೇಷನ್? ಈ ವರ್ಟಿಕಲ್ ರಿಸರ್ವೇಷನ್ನಲ್ಲೇ ಕೊಡುವಂತಹ ಎಕ್ಸ್ಟ್ರಾ ರಿಸರ್ವೇಷನನ್ನು, ಎಕ್ಸ್ಟ್ರಾ ಅಂತಂದರೆ ಈಗ ಸಪೋಸ್ ಬಿಹಾರದಲ್ಲಿ 60% ರಿಸರ್ವೇಷನನ್ನು ಕೊಡಲಾಗ್ತಿದೆ. ಸೊ ಈಗ ಹಾರಿಸಾಂಟಲ್ ರಿಸರ್ವೇಷನ್ ಏನು ಬಿಹಾರ ಸರ್ಕಾರ 33% ಸ್ಟೇಟ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಸ್ಸಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡಲು ಮುಂದಾಗಿದೆಯೋ ಅದು ಈ ರಿಸರ್ವೇಷನ್ ಒಳಗಡೆ ಒಳಗೊಂಡಿರುತ್ತದೆ. ಉದಾಹರಣೆಗೆ STಗಳಿಗೆ ಸಪೋಸ್ 100 ಸೀಟ್ ಕಾಯ್ದಿರಿಸಲಾಗಿದೆ ಅಂತಂದರೆ ಈ 100ರಲ್ಲಿ 33 ಸೀಟ್ ಹೆಣ್ಣು ಮಕ್ಕಳಿಗೆ ಕೊಡಬೇಕು, ST ಹೆಣ್ಣು ಮಕ್ಕಳಿಗೆ. ಹಾಗೆ OBCಯಲ್ಲಿ ಏನಾದರೂ 100 ಸೀಟ್ ಇದ್ದಾವೆ ಅಂದರೆ ಅದರಲ್ಲಿ OBC ಹೆಣ್ಮಕ್ಳಿಗೆ 33 ಸೀಟ್ ಕೊಡಬೇಕು. ಇದನ್ನು ನಾವು ಹಾರಿಸಾಂಟಲ್ ರಿಸರ್ವೇಷನ್ ಅಂತ ಕರಿತೀವಿ. ಸೊ ಹಾರಿಸಾಂಟಲ್ ರಿಸರ್ವೇಷನ್ ಹಾಗೂ ವರ್ಟಿಕಲ್ ರಿಸರ್ವೇಷನ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಬಿಹಾರ್ ಸರ್ಕಾರ ಇವಾಗ
ಹಾರಿಸಾಂಟಲ್ ರಿಸರ್ವೇಷನ್ 33% ಹಾರಿಸಾಂಟಲ್ ರಿಸರ್ವೇಷನ್ ಅನ್ನು ಹೆಣ್ಣು ಮಕ್ಕಳಿಗೆ ಸ್ಟೇಟ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತು ಮೆಡಿಕಲ್ ಕಾಲೇಜಸಲ್ಲಿ ಪ್ರಾವಧಾನ ಮಾಡಿರುವಂತಹ ನಿಟ್ಟಿನಲ್ಲಿ ಇವತ್ತು ಇದನ್ನು ಹೇಗೆ ದೇಶದ ಬೇರೆ ರಾಜ್ಯಗಳಲ್ಲೂ ಆಗಿರಬಹುದು, ಕೇಂದ್ರ ಸರ್ಕಾರದ ಒಂದಿಷ್ಟು ಕಾನೂನಿನಲ್ಲೂ ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಅನ್ನು ನಾವು ನೋಡ್ತಾ ಇರುವಂಥದ್ದು. ಈ ಒಂದು ಹಾರಿಸಾಂಟಲ್ ರಿಸರ್ವೇಷನ್ನಿಂದಾಗಿ ಹೆಣ್ಣು ಮಕ್ಕಳಿಗೆ ಸಮಾನವಾದ ಅವಕಾಶಗಳನ್ನು ಕೊಡುವಂಥದ್ದಾಗಿರಬಹುದು, ಹಾಗೂ ಬೇರೆ ವರ್ಗದ ಹೆಣ್ಣು ಮಕ್ಕಳಿಗೂ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ, ಡಿಸೇಬಲ್ಡು ಅಥವಾ ಬೇರೆ ಸಾಮಾಜಿಕ ಹಾಗೂ ದೈಹಿಕ ಶೋಷಣೆಗಳಿಗೆ ಒಳಗಾದಂತಹ ವ್ಯಕ್ತಿಗಳಿಗೆ ಕೊಟ್ಟಾಗ ಸಮಾಜದಲ್ಲಿ ಅವರಿಗೂ ಸಮಾನವಾದಂತಹ ಜಾಗ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಏನು 40% ಅನ್ರಿಸರ್ವ್ಡ್, ಯಾಕಂದರೆ 60% ರಿಸರ್ವೇಷನ್ ಆಗಲೇ ಬಿಹಾರ್ ಗೌರ್ಮೆಂಟ್ ಕೊಡ್ತಾ ಇದೆ, 40% ಉಳ್ಕೊಂಡಿದೆಯಲ್ಲ ಜನರಲ್ ಕ್ಯಾಟಗರಿ ಅವರಿಗೆ, ಇದರಲ್ಲೂ ಸಹ 33% ಹೆಣ್ಣು ಮಕ್ಕಳಿಗೆ ರಿಸರ್ವೇಷನನ್ನು ಕೊಡುವಂತಹ ಪ್ರಾವಧಾನವನ್ನು ಬಿಹಾರ್ ಸರ್ಕಾರ ಮಾಡಿರುವಂಥದ್ದು. ಹಾಗಾದರೆ ಇವತ್ತು ಈ ರೀತಿಯ ಪ್ರಾವಧಾನ ನಿಜವಾಗ್ಲೂ ಸರ್ಕಾರ ಮಾಡಬಹುದಾ ಅಂತಂದಾಗ ಇಲ್ಲಿ ಮೂಲಭೂತ ಹಕ್ಕಾದಂತಹ ಆರ್ಟಿಕಲ್ 15 ಸಬ್ ಕ್ಲಾಸ್ 3, ಇದು ತಮಗೆ ಹೋಮ್ವರ್ಕು. ಆರ್ಟಿಕಲ್ 15 ಸಬ್ ಕ್ಲಾಸ್ 3 ಅಂದರೆ ಏನು ಸಂವಿಧಾನದಲ್ಲಿ ಅನ್ನುವಂಥದ್ದು ಮೂಲಭೂತ ಹಕ್ಕಾಗಿರುತ್ತದೆ. ಪಾರ್ಟ್ 3ರಲ್ಲಿ ಹೋಗಿ ಇದ್ರ ಬಗ್ಗೆ ಚೆಕ್ ಮಾಡಿ. ಸೊ ಪಾರ್ಟ್ 3 ಆರ್ಟಿಕಲ್ 15 ಸಬ್ ಕ್ಲಾಸ್ 3ರ ಸಂವಿಧಾನದ ಅಡಿಯಲ್ಲಿ ರಾಜ್ಯಕ್ಕೆ ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಒಂದಿಷ್ಟು ಉದ್ಧಾರಕ್ಕೋಸ್ಕರ ಅಥವಾ ವೆಲ್ಫೇರ್ಗೋಸ್ಕರ ಸ್ಪೆಷಲ್ ಪ್ರಾವಿಷನ್ಸ್ ಮಾಡುವಂತಹ ಪ್ರಾವಧಾನ ಸರ್ಕಾರಕ್ಕೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಆ ಒಂದು ಪವರ್ಸ್ನ ಅಡಿಯಲ್ಲಿ ಈ ಹಾರಿಸಾಂಟಲ್ ರಿಸರ್ವೇಷನ್ ಪ್ರಾವಧಾನವನ್ನು ಸರ್ಕಾರ ಮಾಡಿರುವಂಥದ್ದು. ಇದು ಹೇಗೆ ಸಾಧ್ಯ ಅಥವಾ ಇದು ಯಾಕೆ ನಿಜವಾಗ್ಲೂ ಅವಶ್ಯಕತೆ ಇತ್ತ ಅನ್ನುವಂಥದ್ದನ್ನು ನೋಡೋಣ ಮುಂದಿನ ಹಂತದಲ್ಲಿ. ಸೊ ಮತ್ತೆ ಇಲ್ಲಿ ನಾವು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯ ರಿಪೋರ್ಟ್ನ ಆಧರಿಸಿ ಈ ಒಂದು ಸಮಜಾಯಿಷಿಯನ್ನು ಕೊಡಲು ಮುಂದಾಗ್ತಾ ಇರುವಂಥದ್ದು. ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯಲ್ಲಿ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ FLLP, ಸೊ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್, ಎಷ್ಟು ಹೆಣ್ಣು ಮಕ್ಕಳು ನಮ್ಮ ವರ್ಕ್ ಫೋರ್ಸಲ್ಲಿ ಆ್ಯಡ್ ಆಗಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ಅದು ತುಂಬ ಕಡಿಮೆ ಇದೆ ನಮ್ಮ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯ ರಿಪೋರ್ಟ್ ಪ್ರಕಾರ. ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇರೋ ಹಾಗೆ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು 2005ರಲ್ಲಿ 31.79%ದಿಂದ 2019ರಲ್ಲಿ 21%ಕ್ಕೆ ಕೆಳಗಿಳಿದಿದೆ ಅನ್ನುವಂಥದ್ದು. ಬಿಹಾರ್ನ ಎಕನಾಮಿಕ್ ಸರ್ವೆ ನೋಡಿದಾಗಲೂ ಏನು ಹೆಣ್ಮಕ್ಕಳು ಅಥವಾ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಇತ್ತಲ್ಲ ಅದು 20% ಗ್ರಾಮೀಣ ಅರ್ಬನ್ ಪ್ರದೇಶದಲ್ಲಿತ್ತು, ಅದು 6.4%ಕ್ಕೆ ಇಳಿದಿದೆ, ಹಾಗೂ 24.6% ಗ್ರಾಮೀಣ ಪ್ರದೇಶದಲ್ಲಿತ್ತು, ಅದು 3.9%ಕ್ಕೆ ಇಳಿದಿದೆ. ಒಟ್ಟಾರೆ ಇಲ್ಲಿ ನೋಡಿದಾಗ ಹೆಣ್ಣು ಮಕ್ಕಳ ವರ್ಕರ್ ಪಾಪ್ಯುಲೇಷನ್ ಅಥವಾ ಫೀಮೇಲ್ ಲೇಬರ್ ಫೋರ್ಸ್ ಏನು ಪಾರ್ಟಿಸಿಪೇಷನ್ ರೇಟ್ ಇದೆ ಅದು ಅತಿ ಕಡಿಮೆ ರೂರಲ್ ಭಾಗಗಳಲ್ಲಿ ಇದೆ ಅನ್ನುವಂಥದ್ದು ಮೊದಲನೇದಿಲ್ಲಿ ನೆನ್ಪಿಟ್ಕೋಬೇಕು. ಸೊ ನಮ್ಮ ದೇಶದಲ್ಲಿ ಅಥವಾ ಸಮಾಜದಲ್ಲಿ ಹೆಚ್ಚಿಗೆ ನಾವು ಪೇಟ್ರಿಯಾರ್ಕಲ್ ಸೊಸೈಟಿಯನ್ನು ಕಾಣ್ತಿದ್ವಿ. ಸೊ ಪೇಟ್ರಿಯಾರ್ಕಲ್ ಕಂಟ್ರೋಲ್ ಇವತ್ತಿಗೂ ಹೆಣ್ಣು ಮಕ್ಕಳ ಮೇಲೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಸಮಾಜದಲ್ಲಿ ಹೆಚ್ಚಿಗೆ ಇರೋದ್ರಿಂದ ಗವರ್ಮೆಂಟ್ ಇಂಟರ್ವೆನ್ಷನ್ನಿಂದ ಮಾತ್ರ ಅದನ್ನು ಸರಿಪಡಿಸಲು ಸಾಧ್ಯವಾಗಲಿದೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಬಿಹಾರ್ ಸರ್ಕಾರ ಏನು ಇವಾಗ ಕ್ರಮವನ್ನು ಕೈಗೊಂಡಿದೆಯೋ ಅದರ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಏನು ಶಾಲೆಯಿಂದ ಡ್ರಾಪ್ಔಟ್ ಆಗ್ತಿದ್ದಾರೋ ಆ ರೇಟನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ. ಸೊ ಸ್ಕೂಲ್ ಡ್ರಾಪ್ಔಟ್ ಮೇಲೆ ಫೋಕಸ್ ಮಾಡುವ ಅವಶ್ಯಕತೆ ಇದೆ ಮೊದಲನೇದು, ಹಾಗೂ ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಷನ್ ಲೆವೆಲ್ ಕ್ವಾಲಿಟಿ ಆಫ್ ಎಜುಕೇಷನ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡುವ ಅವಶ್ಯಕತೆ ಇದೆ. ರಿಸರ್ವೇಷನ್ ಸರಿಯಾಗಿ ಇಂಪ್ಲಿಮೆಂಟ್ ಆಗಿದ್ದಾಗ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ ಇದನ್ನು ನಾವು ಆಟೋಮೆಟಿಕಲಿ ಇಂಪ್ರೂವ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಇವತ್ತು ನಾವೇನಾದರೂ ಪ್ರಶ್ನೆ ಕೇಳಿದಾಗ ಬಿಹಾರದಲ್ಲಾಗಿರಬಹುದು, ದೇಶದ ಯಾವ ಮೂಲೆಯಲ್ಲೂ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಮಾಡಲು ಏನು ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅಂತಂದರೆ ಸ್ಕೂಲ್ ಡ್ರಾಪ್ಔಟ್ ರೇಟ್ ಮೇಲೆ ಫೋಕಸ್ ಮಾಡೋ ಅವಶ್ಯಕತೆ ಇದೆ, ಕ್ವಾಲಿಟಿ ಆಫ್ ಎಜುಕೇಷನ್ ಮೇಲೆ ಫೋಕಸ್ ಮಾಡೋ ಅವಶ್ಯಕತೆ ಇದೆ, ಹಾಗೆ ಒಂದಿಷ್ಟು ರಿಸರ್ವೇಷನ್ನ ಪ್ರಾವಧಾನಗಳನ್ನು ಮಾಡುವ ಅವಶ್ಯಕತೆ ಇದೆ. ಬಿಹಾರ್ ಮುಂಚೆಯಿಂದನೂ ಅಥವಾ ಐತಿಹಾಸಿಕವಾಗಿ ಬಿಹಾರಲ್ಲಿ ಏನೆಲ್ಲ ಕ್ರಮಗಳನ್ನು ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಆಗಿರಬಹುದು ಅಥವಾ ಹೆಣ್ಣು ಮಕ್ಕಳ ಸಶಕ್ತೀಕರಣಕ್ಕೆ ಪ್ರಾವಧಾನಗಳನ್ನು ಅಥವಾ ಇನಿಷಿಯೇಟಿವ್ಸ್ಗಳನ್ನು ಕೈಗೊಳ್ಳಲಾಗಿದೆ ಅಂತ ಮಾತಾಡಿದಾಗ ಲಿಸ್ಟ್ ತುಂಬ ದೊಡ್ಡದೇ ಸಿಗುತ್ತೆ. 1992ರಲ್ಲಿ ಲಾಲೂ ಪ್ರಸಾದ್ ಯಾದವ್ ಯಾವಾಗ ಚೀಫ್ ಮಿನಿಸ್ಟರ್ ಇದ್ರೋ ಆವಾಗ ಹೆಣ್ಣು ಮಕ್ಕಳಿಗೆ 2 ದಿನಗಳ ಮೆನ್ಸ್ಟ್ರಲ್ ಲೀವನ್ನು ಕೊಟ್ಟಿದ್ರು ಗೌರ್ಮೆಂಟ್ ಸರ್ವಿಸಲ್ಲಿರೋರಿಗೆ. 2006ರಲ್ಲಿ ನಿತೀಶ್ ಕುಮಾರ್ ಸರ್ಕಾರವಿದ್ದಾಗ ಹೆಣ್ಣು ಮಕ್ಕಳ ರಿಸರ್ವೇಷನ್ 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸಲ್ಲಿ 1/3 ಕೊಟ್ಟಿರುವಂತಹ ಪ್ರಾವಧಾನ, ಇದನ್ನು ಮೀರಿ 50% ರಿಸರ್ವೇಷನನ್ನು ನಿತೀಶ್ ಕುಮಾರ್ ಸರ್ಕಾರ ಬಿಹಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿತ್ತು.
1993ರಲ್ಲಿ ಈ ಒಂದು 73ನೇ ಮತ್ತು 74ನೇ ಸಂವಿಧಾನದ ತಿದ್ದುಪಡಿ ಜಾರಿಗೆ ಬಂದಿತ್ತು ಅನ್ನುವಂಥದ್ದು ತಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕು. 73 ಮತ್ತು 74 ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸಿಗೆ ಸಂಬಂಧಿಸಿದಂತೆ ಸಂವಿಧಾನಿಕ ತಿದ್ದುಪಡಿ. ಈ ಒಂದು 50% ರಿಸರ್ವೇಷನ್ ಇಂದ ಬಿಹಾರಿಂದ ಕಲಿತು ಮಧ್ಯಪ್ರದೇಶ್, ಆಂಧ್ರಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ಇದನ್ನು ಇಂಪ್ಲಿಮೆಂಟು ಸಹ ಮಾಡಲಾಯಿತು ಅನ್ನುವಂಥದ್ದು. 2013ರಲ್ಲಿ ಬಿಹಾರ ಸರ್ಕಾರ 50% ರಿಸರ್ವೇಷನ್ ಅನ್ನು ಹೆಣ್ಣು ಮಕ್ಕಳಿಗೆ ಕೋಆಪರೇಟಿವ್ ಸೊಸೈಟೀಸಲ್ಲಿ ಹಾಗೂ ಪೊಲೀಸ್ ರಿಕ್ರೂಟ್ಮೆಂಟಲ್ಲಿ 35% ರಿಸರ್ವೇಷನ್ ಅನ್ನು ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ನಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯು ಆಟೋಮೆಟಿಕಲಿ ಜಾಸ್ತಿ ಆಯಿತು. ಈ ರೀತಿಯಾಗಿ ಆ್ಯಕ್ಚುಲಿ ಬಿಹಾರ ಸರ್ಕಾರ ಬೇರೆ ರಾಜ್ಯದ ಡಿಪಾರ್ಟ್ಮೆಂಟ್ಸ್ಗಳಲ್ಲೂ ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. 4ನೇ ಹಂತದಲ್ಲಿ 2006ರಲ್ಲಿ ಮುಖ್ಯಮಂತ್ರಿ ಬಾಲಿಕಾ ಸೈಕಲ್ ಯೋಜನಾ ಅನ್ನುವಂಥದ್ದು 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡುವಂತಹ ಪ್ರಾವಧಾನವನ್ನು ಮುಂತಂತು. ಹಾಗೂ 50,000 ರೂಪಾಯಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಅವರ ಅಗತ್ಯ ವಸ್ತುಗಳಿಗೋಸ್ಕರ ಮುಖ್ಯಮಂತ್ರಿ ಕನ್ಯಾ ಉತ್ಥಾನ್ ಯೋಜನಾದ ಅಡಿಯಲ್ಲಿ ಕೊಡಲು ಶುರು ಮಾಡಿತ್ತು. ಅದರಿಂದಲೂ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿದ್ವು. ಇವೆಲ್ಲವೂ ಮುಖ್ಯವಾಗಿ ದೇಶದ ಅಥವಾ ರಾಜ್ಯದಲ್ಲಿ ಇರುವಂತಹ ಲಿಟ್ರಸಿ ರೇಟ್ ಏನು 2015 ಮತ್ತು 16ರಲ್ಲಿ ಬಿಹಾರದ ಲಿಟ್ರಸಿ ರೇಟ್ ನೋಡಿದಾಗ ಬರೀ 56.9% ಇತ್ತು 2015-16ರಲ್ಲಿ. 2019-20ರಲ್ಲಿ ಇದು 61%ಕ್ಕೆ ಏರಲು ಸಾಧ್ಯವಾಯಿತು. ಸೊ ಈ ರೀತಿಯ ಕ್ರಮಗಳಿಂದಾಗಿ ನಾವು ಎಜುಕೇಷನಿಗಾಗಿರಬಹುದು, ಕ್ವಾಲಿಟಿಗೋಸ್ಕರ ಕೆಲಸ ಮಾಡುವಂಥದ್ದು, ರಿಸರ್ವೇಷನ್ ಪ್ರಾವಧಾನಗಳಿಂದ ಸಕ್ಸಸ್ ಕಾಣಲು ಸಾಧ್ಯವಿದೆ ಅನ್ನುವಂತಹ ಎಕ್ಸಾಂಪಲ್ಸು ನಮಗೆ ಬ್ರಿಟಿಷ್ ಅಥವಾ ಬಿಹಾರ್ನ ಇತಿಹಾಸ ನೋಡಿದಾಗಲೇ ಗೊತ್ತಾಗುತ್ತದೆ. ಸೊ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಅವರ ಶಿಕ್ಷಣದ ಸಂಖ್ಯೆ ಏನಿದೆ ಅದನ್ನು ಹೆಚ್ಚಿಸೋದಲ್ಲದೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂತಹ ಪ್ರಾವಧಾನ ಮಾಡುವ ಅವಶ್ಯಕತೆ ಇದೆ. ಮೆಟ್ರಿಕ್ಯುಲೇಷನ್ ಮತ್ತು ಗ್ರ್ಯಾಜುಯೇಷನ್ಗೆ ಹೋಗುವಂತಹ ಹೆಣ್ಣು ಮಕ್ಕಳು ಜಾಸ್ತಿ ಕೆಲಸಕ್ಕೆ ಹೋಗದೇ ಇರುವಂತಹ ಸಂದರ್ಭಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅವರನ್ನು ಉತ್ತೇಜಿಸುವ ಅವಶ್ಯಕತೆ ಇದೆ. ಕೆಲಸದ ಕಡೆಗೆ ಅಥವಾ ಆರ್ಥಿಕ ಬೆಳವಣಿಗೆಗೆ ಅವ್ರದ್ದು ಸಹ ಕೊಡುಗೆ ಎಷ್ಟು ಮಹತ್ತರವಾಗಿರುತ್ತದೆ ಅನ್ನುವಂಥದ್ದನ್ನು ತಿಳಿಸಿಕೊಡೋದಕ್ಕೆ ಸರ್ಕಾರ ಕೆಲಸ ಮಾಡುವಂಥದ್ದಾಗಿರಬಹುದು. ಸೊ ಈ ನಿಟ್ಟಿನಲ್ಲಿ ಹೇಗೆ ಬೇರೆ ರಾಜ್ಯಗಳು ಈ ಬಿಹಾರ್ನ ಮಾಡೆಲನ್ನು ಅರ್ಥೈಸಿಕೊಂಡು ಹಾರಿಜಾಂಟಲ್ ರಿಸರ್ವೇಷನ್ ಬಗ್ಗೆ ಹೆಣ್ಣು ಮಕ್ಕಳಿಗಾಗಿರ್ಬೋದು, ಟ್ರಾನ್ಸ್ಜೆಂಡರ್ಸಿಗಾಗಿರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡಿಗಾಗಿರ್ಬೋದು ಸಮಾಜದಲ್ಲಿ ಏಳಿಗೆಗೋಸ್ಕರ ಪ್ರಾವಧಾನಗಳನ್ನು ಮಾಡಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಲೇಖಕರು ಈ ಒಂದು ಅನಿಸಿಕೆಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ಪಾವರ್ಟಿ ಇನ್ ಇಂಡಿಯಾ ಈಸ್ ಆನ್ ದ ರೈಸ್ ಅಗೇನ್. ಸೊ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಬಡತನ ಭಾರತದಲ್ಲಿ ಅಥವಾ ಬಡತನದ ಸಂಖ್ಯೆ ಮತ್ತೆ ಹೆಚ್ಚಾಗ್ತಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆಯನ್ನು ಭಾರತ ಸರ್ಕಾರ ಹೊರ ಹಾಕಬೇಕಾಗಿತ್ತು. ಬಟ್ ಅದನ್ನು ಹಾಕದೇ ಇರುವಂತಹ ಕಾರಣಕ್ಕೆ ಇವತ್ತು ಈ ಆರ್ಟಿಕಲ್ನಲ್ಲಿ ಲೇಖಕರು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯ ರಿಪೋರ್ಟ್ ನಮಗೆಲ್ಲ ಸಿಕ್ಕಿರುವಂತಹ ಕಾರಣಕ್ಕೆ ಅದನ್ನೇ ಅಥವಾ ಅದರಲ್ಲಿ ಒಂದಿಷ್ಟು ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆಯಲ್ಲಿ ಏನು ಡೇಟಾ ಕಲೆಕ್ಟ್ ಮಾಡಲಾಗುತ್ತದೆಯೋ ಅದನ್ನು ಅನಿಸಿಕೆ ತಗೊಂಡು ಅಥವಾ ಅದನ್ನು ಅನಾಲಿಸಿಸ್ ಮಾಡಿ ಹೇಗೆ ಇವತ್ತು ಭಾರತ ದೇಶದಲ್ಲಿ ಬಡತನದ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ಹೇಳ್ತಾ ಇರುವಂಥದ್ದು. ಸೊ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆ ಇನ್ನೂ ಹೊರಬಂದಿಲ್ಲ, ಅದಕ್ಕೋಸ್ಕರ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯನ್ನು ಆಧರಿಸಿ ಈ ಒಂದು ಪಾವರ್ಟಿ ಸಂಖ್ಯೆಯನ್ನು ನಾವಿವತ್ತು ಅನಲೈಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪಾವರ್ಟಿ ಆ್ಯಂಡ್ ಇಟ್ಸ್ ಇಶ್ಯೂಸ್ಗೆ ಸಂಬಂಧಿಸಿದಂತೆ ನಮಗೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನೋಡೋಣ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಹೇಳ್ತಾ ಇರೋ ಹಾಗೆ 2017-18ರಲ್ಲಿ ಭಾರತ ದೇಶದ ಅನ್ಎಂಪ್ಲಾಯ್ಮೆಂಟ್ ರೇಟ್ 45 ವರ್ಷಗಳ ಹಿಂದೆ ಇದ್ದಂತಹ ಪರಿಸ್ಥಿತಿ ತೋರಿಸ್ತಾ ಇರುವಂಥದ್ದು. ಸೊ ಆಲ್ ಟೈಮ್ ಹೈ 45 ವರ್ಷಗಳ ಹಿಂದೆ ಎಷ್ಟು ಹೈ ಇತ್ತೋ ಅದು ಇವತ್ತು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಲೇಖಕರು ಹೇಗೆ ಅಥವಾ ಯಾಕೆ PLFS ಸರ್ವೆಯನ್ನು ಸಹ ನಾವು ಅಥವಾ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟನ್ನು ನೋಡಿಬಿಟ್ಟು ನಾವು ಮುಖ್ಯವಾಗಿ ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಥವಾ ಪಾವರ್ಟಿ ಲೆವೆಲನ್ನು ಡಿಸೈಡ್ ಮಾಡಲು ಸಾಧ್ಯವಾಗುತ್ತದೆ ಅಂತಂದಾಗ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆಯಲ್ಲಿ ಉಪಯೋಗಿಸುವಂತಹ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯಲ್ಲೂ ಕಲೆಕ್ಟ್ ಮಾಡೋದ್ರಿಂದ ನಾವು ಮುಖ್ಯವಾಗಿ ಇಲ್ಲಿ ರಿಸಲ್ಟ್ಸನ್ನು ನೋಡಲು ಸಾಧ್ಯವಾಗುತ್ತದೆ. 1973ರಿಂದ 2012ರವರೆಗೆ ಇಲ್ಲಿ 2 ಪದಗಳನ್ನು ಉಪಯೋಗಿಸಲಾಗ್ತದೆ. ಒಂದು ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಅಂತ ಹೇಳಿ. ಸೊ ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಅಂತಂದರೆ ಒಟ್ಟು ಪಾಪ್ಯುಲೇಷನ್ನಲ್ಲಿ ಎಷ್ಟು ಪ್ರತಿಶತ ಜನ ಪಾವರ್ಟಿ ಕೆಳಗಡೆ ಇದ್ದಾರೆ ಅಥವಾ ಬಡತನದ ರೇಖೆಗಿನ ಕೆಳಗಡೆ ಎಷ್ಟು ಪ್ರತಿಶತ ಜನ ನಮ್ಮ ಭಾರತ ದೇಶದ ಪ್ರಜೆಗಳಲ್ಲಿ ಇದ್ದಾರೆ ಅನ್ನುವಂಥದ್ದು ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಅಂತ ಕರೆಸ್ಕೊಳ್ತದೆ. ಸೊ ಈ ಟರ್ಮ್ ನೆನ್ಪಿಟ್ಕೋಬೇಕು, ಯಾಕಂದರೆ ನಮ್ಮ ಪ್ರಿಲಿಮ್ಸು ಇಂಗ್ಲೀಷ್ ಅಥವಾ ಹಿಂದಿಲಿರುತ್ತೆ. ಸೊ
ತಾವು ಅವಾಗ ಕಾರಣ ಹೇಳಕ್ಕೆ ಬರಲ್ಲ, ನನಗೆ ಈ ವರ್ಡಿಂಗ್ಸ್ ನನಗೆ ಕನ್ನಡದಲ್ಲಿ ಕೊಟ್ಟಿಲ್ಲ ಅದಕ್ಕೆ ಗೊತ್ತಿಲ್ಲ ಅಂಥೇಳಿ. ಸೊ ತಾವು ಈಗಲಿಂದಲೇ ಈ ರೀತಿಯ ಪದಗಳನ್ನು ತಮ್ಮ ದೈನಂದಿನದಲ್ಲಿ ಉಪಯೋಗಿಸಿದಾಗಲೇ ಎಕ್ಸಾಮಿನೇಷನಲ್ಲಿ ತಮಗೆ ಅನುಕೂಲವಾಗುತ್ತದೆ. ಸೊ ಎರಡು, ಇಂಗ್ಲೀಷು ಪ್ಲಸ್ ಕನ್ನಡ ನಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಲು ಬೇಕಾಗಿರುವಂಥದ್ದು. ಇಂಗ್ಲೀಷ್ ನಮಗೆ ಪ್ರಶ್ನೆ ಅಥವಾ ಪ್ರಶ್ನೆಗೆ ಏನು ರಿಕ್ವೈರ್ಮೆಂಟ್ ಕೇಳಲಾಗ್ತಿದೆ ಅದನ್ನು ಅರ್ಥೈಸ್ಕೊಳ್ಳಲು ಬೇಕಾಗಿರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಇಂಗ್ಲೀಷನ್ನು ಏನು ಟರ್ಮಿನಾಲಜೀಸ್ ಇದ್ದಾವೆ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಪ್ರಜೆಗಳಲ್ಲಿ ಎಷ್ಟು ಪ್ರತಿಶತ ಜನ ಬಡತನ ರೇಖೆಕಿನ ಪಾವರ್ಟಿ ಲೈನ್ಕಿನ ಕಡಿಮೆ ಇದ್ದಾವೆ ಅನ್ನುವಂಥದ್ದು ಇನ್ಸಿಡೆನ್ಸ್ ಆಫ್ ಪಾವರ್ಟಿ ತೋರಿಸ್ಕೊಡ್ತದೆ. ಸೊ ಈ ಇನ್ಸಿಡೆನ್ಸ್ ಆಫ್ ಪಾವರ್ಟಿ 1973ರಿಂದ 2013ರವರೆಗೂ ಕೆಳಗಡೆ ಬೀಳ್ತಾ ಇರುವಂಥದ್ದು ನಮಗೆ ಗೊತ್ತಿರುವಂತಹ ಮಾಹಿತಿ. ಸೊ ಈ ಒಂದು ರಿಪೋರ್ಟ್ ಅಥವಾ ಈ ಒಂದು ಸನ್ನಿವೇಶ ನಮಗೆ ಸಿಕ್ಕಿರುವಂಥದ್ದು ಲಕಡಾವಾಲಾ ಪಾವರ್ಟಿ ಲೈನ್ ಮೇಲೆ. ಈ ಒಂದು ಲಕಡಾವಾಲಾ ಪಾವರ್ಟಿ ಲೈನ್ನ ಆಧಾರದ ಮೇಲೆ 1973ರಿಂದ 2013ರವರೆಗೂ ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರುವಂತಹ ಮಾಹಿತಿ ನಮಗೆ ಗೊತ್ತಾಗ್ತಾ ಇದೆ. ಸೊ ತಮಗೆ ಇರುವಂತಹ ಎರಡನೇ ಹೋಮ್ವರ್ಕ್ ಇವತ್ತಿಗೆ ಲಕಡಾವಾಲಾ ಕಮಿಟಿ ಏನು ಬಡತನದ ರೇಖೆಗೆ ಲಿಮಿಟೇಷನ್ಸ್ ಕೊಟ್ಟಿತ್ತು ಅಥವಾ ಏನು ಕಮಿಟಿಯ ರಿಪೋರ್ಟ್ ಏನಾಗಿತ್ತು ಅನ್ನುವಂಥದ್ದು ತಾವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಇಲ್ಲ ಅಂತಂದರೆ ತಾವು ಬರೆದುಬಿಟ್ಟು ಚಿತ್ರವನ್ನು ಹಾಕಿದರೂ ಸಾಕು. ಲಕಡಾವಾಲಾ ಕಮಿಟಿ ರಿಪೋರ್ಟ್ ಮತ್ತು ಸುರೇಶ್ ಟೆಂಡೂಲ್ಕರ್ ಕಮಿಟಿ ರಿಪೋರ್ಟ್ ಇವೆರಡು ಬಹಳ ಮುಖ್ಯವಾಗಿದ್ದಾವೆ. ಈ ಎರಡು ರಿಪೋರ್ಟ್ಸ್ಗಳ ರೆಕಮೆಂಡೇಷನ್ಸ್ ಪಾವರ್ಟಿ ಲೈನ್ ಡಿಸೈಡ್ ಮಾಡೋದಕ್ಕೋಸ್ಕರ ಏನು ಕಟ್ ಆಫನ್ನು ಹೇಳಿತ್ತು ಅನ್ನುವಂಥದ್ದು ಮೆಸೇಜ್ ಮಾಡಿ ಸಾಕು. ತದನಂತರ 2011ರಲ್ಲಿ ಪ್ಲಾನಿಂಗ್ ಕಮಿಷನ್ನು ಒಂದು ಪಾವರ್ಟಿ ಲೈನನ್ನು ಬೆಳೆಸೋದಕ್ಕೆ ಅಥವಾ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಒಂದು ಸುರೇಶ್ ಟೆಂಡೂಲ್ಕರ್ ಕಮಿಟಿಯ ರಚನೆ ಮಾಡಿತ್ತು. ಆ ಸುರೇಶ್ ಟೆಂಡೂಲ್ಕರ್ ಕಮಿಟಿ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಪಾವರ್ಟಿ ಲೈನ್ ಎಸ್ಟಿಮೇಟ್ಸ್ ಏನು ವರ್ಲ್ಡ್ ಬ್ಯಾಂಕ್ ಮಾಡಿತ್ತೋ ಅದರ ಆಧಾರದ ಮೇಲೆ ಕೊಟ್ಟಿತ್ತು. ಆವಾಗ $1.09 ಆ್ಯಕ್ಚುಲಿ ಪಾವರ್ಟಿ ಲೈನ್ ಅಂತ ಡಿಸೈಡ್ ಮಾಡಿತ್ತು. ಈಗ ಇನ್ಫ್ಲೇಷನ್ ಎಲ್ಲ ಸೇರಿಕೊಂಡು $1.90 ಅದು ಪರ್ ಪರ್ಸನ್ ಪರ್ ಡೇ ಇದೆ ಅನ್ನುವಂಥದ್ದು. ಸೊ ಟೆಂಡೂಲ್ಕರ್ ಪಾವರ್ಟಿ ಲೈನ್ನ ಆಧಾರದ ಮೇಲೆ ನಮ್ಮ ದೇಶದ ಪಾವರ್ಟಿ ಎಸ್ಟಿಮೇಟ್ 2004-05 ಹಾಗೂ 2011-12ರವರೆಗೆ ನೋಡಿದಾಗ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆಯನ್ನು ಆಧರಿಸಿ ಪಾವರ್ಟಿ ನಂಬರ್ಸು ಏನು ಡಿಫೈನ್ ಮಾಡಲಾಗಿತ್ತೋ ಅದನ್ನು ಇವತ್ತು ನಾವು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯನ್ನು ಆಧರಿಸಿಯೂ ಸಹ ಮಾಡ್ಬೋದು ಅಂಥೇಳಿ. ಸೊ ಯಾಕೆ ಇಲ್ಲಿ ನಾವು ಲಕಡಾವಾಲಾ ಕಮಿಟಿ ರಿಪೋರ್ಟ್ ಅಥವಾ ಸುರೇಶ್ ಟೆಂಡೂಲ್ಕರ್ ರಿಪೋರ್ಟ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಈ ರಿಪೋರ್ಟ್ಗಳನ್ನು ಮಾಡಬೇಕಾದ್ರೆ ಅಥವಾ ಪಾವರ್ಟಿ ಲೈನನ್ನು ಡಿಫೈನ್ ಮಾಡಬೇಕಾದ್ರೆ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆಯನ್ನು ಉಪಯೋಗಿಸಿ ಡಿಫೈನ್ ಮಾಡಲಾಗಿತ್ತು. ಆ ಸಮಯದ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡಿದರೂ ನಮಗೆ ಅಷ್ಟೇ ಸಂಖ್ಯೆ ಬರ್ತಾ ಇರೋದ್ರಿಂದ ಇವತ್ತು ಸಹ ನಾವು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯನ್ನು ಉಪಯೋಗಿಸಿ ದೇಶದ ಪಾವರ್ಟಿ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಕಂಡು ಹಿಡಿಯಲು ಸಾಧ್ಯವಾಗಲಿದೆ ಅನ್ನುವಂಥ ಅನಾಲಿಸಿಸನ್ನು ತಮಗೆ ಹೇಳ್ತಾ ಇರುವಂಥದ್ದು. ಸೊ ಎರಡನೇ ಹಂತದಲ್ಲಿ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಉಪಯೋಗಿಸಬಹುದು ಅಂತ ಗೊತ್ತಾಯಿತು. ಸೊ ಇದನ್ನು ಉಪಯೋಗಿಸಿದ ನಂತರ ನನಗೆ ಗೊತ್ತಾಗ್ತಿರುವಂತಹ ಮಾಹಿತಿ ರೂರಲ್ ಕನ್ಸಂಪ್ಷನ್ 2012 ಮತ್ತು 2018ಕ್ಕೆ ನೋಡಿದಾಗ ಸುಮಾರು 8% ಬಿದ್ದಿದೆ. ಅದೇ ಅರ್ಬನ್ ಕನ್ಸಂಪ್ಷನ್ 2% ಏರಿಕೆ ಆಗಿದೆ. ಅಂದರೆ ಒಟ್ಟಾರೆ ಬಡತನ ಅನ್ನುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜಾಸ್ತಿ ಇದೆ ಅನ್ನುವಂಥದ್ದು. ಈ ಬಡತನದ ಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿದೆ ಅರ್ಬನ್ ಏರಿಯಾಸಿಗೆ ಕಂಪೇರ್ ಮಾಡಿದರೆ ಅನ್ನುವಂಥದ್ದು. ಸುಮಾರು 25-30% ಹೆಚ್ಚಳವನ್ನು ನಾವು ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಒಟ್ಟು ಸಂಖ್ಯೆ ನೋಡಿದಾಗ 217 ಮಿಲಿಯನ್ನಿಂದ 270 ಮಿಲಿಯನ್ಗೆ ಏರಿಕೆ ಆಗಿದೆ ಅನ್ನುವಂಥದ್ದು. ಅರ್ಬನ್ ಏರಿಯಾಸ್ದಲ್ಲಿ 53 ಮಿಲಿಯನ್ನಿಂದ 71 ಮಿಲಿಯನ್ಗೆ ಇನ್ಕ್ರಿಮೆಂಟ್ ಆಗಿರುವಂಥದ್ದು. ಸೊ 3 ಹಂತದಲ್ಲಿ ನಾವು ಡಿವೈಡ್ ಮಾಡಿ ನೋಡಿದಾಗ ಅಂದರೆ 1973ರಿಂದ 1993ರವರೆಗೆ ಅಬ್ಸಲ್ಯೂಟ್ ಸಂಖ್ಯೆ ಅಂದರೆ ಎಷ್ಟು ಜನ ಬಡವರಿದ್ರೋ ಆ ಸಂಖ್ಯೆ ಅನ್ನುವಂಥದ್ದು ಕಾನ್ಸ್ಟೆಂಟ್ ಇತ್ತು. ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಬಡತನದ ರೇಖೆಗಿಂತ ಕಡಿಮೆ ಇದ್ದಾರೆ ಅನ್ನುವಂಥದ್ದು ಸಮಾನಕರವಾಗಿತ್ತು ಅನ್ನುವಂಥದ್ದು ಈ 10 ವರ್ಷಗಳ ಕಾಲ. ತದನಂತರ 1993ರಿಂದ 2004ರವರೆಗೆ ಈ ಒಂದು ಅಬ್ಸಲ್ಯೂಟ್ ನಂಬರ್ನ ಸಂಖ್ಯೆಯಲ್ಲಿ ಕಡಿಮೆ ಆಯಿತು. ಅಂದರೆ 320 ಮಿಲಿಯನ್ನಿಂದ 308 ಮಿಲಿಯನ್ಗೆ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಅಂದರೆ 18 ಮಿಲಿಯನ್ ಕಡಿಮೆ ಆಗಲು ಕಾರಣವಾಗಿದ್ದು ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಬೆಳವಣಿಗೆ ಆಗಿದ್ದು. ಈ LPG ರಿಫಾರ್ಮ್ಸ್ನ ನಂತರ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡಂತಹ ಚೇತರಿಕೆಯಿಂದಾಗಿ ಬಡತನದ ಸಂಖ್ಯೆ ಅಥವಾ ಒಟ್ಟು ಬಡವರ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥದ್ದು. 2004ರಿಂದ 2012ರವರೆಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ 2012-13ರಿಂದ 2019-20ರವರೆಗೆ ಮತ್ತೆ ಈ ಒಂದು ಅಬ್ಸಲ್ಯೂಟ್ ಸಂಖ್ಯೆ ಏನಿದೆ ಅದು ಮತ್ತೆ ಬೆಳೀತಾ ಇದೆ ಅನ್ನುವಂಥದ್ದು. 2004, 5, 2011, 12ರವರೆಗೆ ಇರುವಂತಹ ಸಂಖ್ಯೆ ಬಡತನದ್ದು ಅದು ಇನ್ನೂ ಕಡಿಮೆ ಆಗಿತ್ತು ಅನ್ನುವಂಥದ್ದು.
ಮುಂಚೆ ನೋಡಿದ್ವಿ 307 ಮಿಲಿಯನ್ ಅಥವಾ 308 ಮಿಲಿಯನಿಗೆ ಇದ್ದಂತಹ ಸಂಖ್ಯೆ 133 ಮಿಲಿಯನಿಗೆ ಇಳಿಯಲು ಸಾಧ್ಯವಾಗಿತ್ತು. ಆದರೆ 12-13ರ ನಂತರ ಮತ್ತೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಈ ಒಂದು ಸಮಯದಲ್ಲಿ 2004ರಿಂದ 2012ರ ಸಮಯ ಏನಿದೆಯಲ್ಲ, ಇದನ್ನು ನಾವು ಭಾರತದ ಡ್ರೀಮ್ ರನ್ ಗ್ರೋತ್ ಅಂತಲೇ ಕರಿತೀವಿ. ಸೊ ಕನಸಿನ ಓಟ. ಈ ಒಂದು ಸಮಯದಲ್ಲಿ ಭಾರತ ಅತಿ ಹೆಚ್ಚು ಬಡವರನ್ನು ಕಡಿಮೆ ಅಥವಾ ಬಡತನದ ಸಂಖ್ಯೆಯನ್ನು ಕಡಿಮೆ ಮಾಡಲು ಸಾಧ್ಯವಾಗಿತ್ತು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ GDP ಗ್ರೋತ್ ಏನಿತ್ತು ಸುಮಾರು 8% ಬೆಳವಣಿಗೆ ಆಯಿತು. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಮತ್ತೆ GDP ಕಡಿಮೆ ಆಗ ಕಾರಣಕ್ಕೆ ನಾವು ಬಡತನರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭಗಳನ್ನು ನೋಡ್ತಿದ್ದೀವಿ. ಸೊ 2004ರಿಂದ 2012ರವರೆಗೆ ಭಾರತದ ಕನಸಿನ ಓಟ ಆಗಿತ್ತು. ಇದು ಇಂಡಿಯಾಸ್ ಡ್ರೀಮ್ ರನ್ ಗ್ರೋತ್ ಅಂತಲೇ ಕರಿತೀವಿ. ಇದು ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ನಲ್ಲಿ ಈ ಥರದ ಪದಗಳು ಉಪಯೋಗಿಸಿದಾಗ ಬಹಳ ಮುಖ್ಯವಾಗಿ ನಮ್ಮ ಆನ್ಸರ್ ಹೆಚ್ಚು ಮಾರ್ಕ್ಸ್ಗಳನ್ನು ಫೆಚ್ ಮಾಡಲು ಸಾಧ್ಯವಾಗುತ್ತದೆ. ಸೊ 2013ರ ನಂತರ ಏನು ಮುಖ್ಯವಾದ ಕಾರಣಗಳಿದ್ದಾವೆ ನಮ್ಮ ದೇಶದಲ್ಲಿ ಬಡತನದ ಸಂಖ್ಯೆ ಹೆಚ್ಚಾಗಲು ಅಂತ ನೋಡಿದಾಗ, ಮೊದಲನೇ ಕಾರಣ ಕೊಡ್ತಾ ಇರುವಂಥದ್ದು ಡಿಮಾನಿಟೈಸೇಷನ್ ಮತ್ತು GST ಮುಖ್ಯವಾಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ತಂದಂತಹ ಬದಲಾವಣೆಗಳಿಂದಾಗಿ ಅನಾರ್ಗನೈಸ್ಡ್ ಸೆಕ್ಟರ್ ಆಗಿರಬಹುದು, MSME ಸೆಕ್ಟರ್ ಆಗಿರಬಹುದು ತುಂಬ ಹೊಡೆತ ಬಿತ್ತು ಅನ್ನುವಂಥದ್ದು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಎರಡನೇದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿದೆ. ಅಂದರೆ ಏನು 31% ಮಾಡ್ತಾ ಇತ್ತು ಅದು 28%ಕ್ಕೆ ಇಳಿದಿದೆ ಅನ್ನುವಂಥದ್ದು. ನಾಲ್ಕನೇ ಹಂತದಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ನ ಜೊತೆಯಲ್ಲಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್, ಮೂರನೇದು ಪಬ್ಲಿಕ್ ಇನ್ವೆಸ್ಟ್ಮೆಂಟು ಸಹ ಕಡಿಮೆ ಆಗಿದೆ. ಸೊ ಸರ್ಕಾರ ಏನು ಹೂಡಿಕೆ ಮಾಡ್ತಾ ಇತ್ತೋ ಅದು ಸಹ ಫಿಸ್ಕಲ್ ಕ್ರೈಸಿಸ್ಸಿಂದಾಗಿ ಆದಂತಹ ಆರ್ಥಿಕ ವಹಿವಾಟಿನಲ್ಲಿ ಕಡಿತದಿಂದಾಗಿ ಸರ್ಕಾರವೂ ಸಹ ಖರ್ಚು ಮಾಡಲು ಹಣವಿಲ್ಲದೆ ಇರುವಂತಹ ಕಾರಣ. ನಾಲ್ಕನೇ ಹಂತದಲ್ಲಿ ಎಕ್ಸ್ಪೋರ್ಟ್ಸ್, ರಫ್ತಿನಲ್ಲೂ ಹೆಚ್ಚಿನ ವ್ಯಾಲ್ಯೂವನ್ನು ನಾವು ಪಡೆದೇ ಇರುವಂತಹ ಕಾರಣಕ್ಕೆ ಇವತ್ತು ದೇಶದಲ್ಲಿ ಈ 4 ಮುಖ್ಯ ಕಾರಣಗಳು ಡಿಮಾನಿಟೈಸೇಷನ್, GST, ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಹಾಗೂ ಎಕ್ಸ್ಪೋರ್ಟ್ಸ್, ಡಾಲರ್ಸ್ ವ್ಯಾಲ್ಯೂ ಏನಿದೆ ಡಾಲರ್ ಟರ್ಮ್ಸಲ್ಲಿ ನಾವು ಏನು ಪಡಿತಾ ಇದ್ವಿ ಅದು ಸಹ ಕಡಿಮೆ ಆಗಿರುವಂತಹ ನಿಟ್ಟಿನಲ್ಲಿ ದೇಶದಲ್ಲಿ ಇರುವಂತಹ ಬಡವರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು. ಒಟ್ಟಾರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ದೇಶದ ಆರ್ಥಿಕ ವ್ಯವಸ್ಥೆ ತುಂಬ ಕಷ್ಟದಲ್ಲಿದೆ. ಇವತ್ತಿನ ಸಂದರ್ಭದಲ್ಲಿ ಸರಿಪಡಿಸಬೇಕು ಅಂತಂದರೆ ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ಮರುಕಳಿಸುವ ಕಡೆಗೆ ಸರ್ಕಾರ ಏನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ರ ಮೇಲೆ ಆಲೋಚಿಸುವ ಅವಶ್ಯಕತೆ ಮಾಡಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್ ಸರ್ಕಮ್ಸ್ಕ್ರಿಪ್ಷನ್. ಈ ಒಂದು ಆರ್ಟಿಕಲನ್ನು ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಪಾಸ್ಪೋರ್ಟ್ ಮತ್ತು ಗವರ್ಮೆಂಟ್ ಜಾಬ್ನಲ್ಲಿ ಅಪ್ಲಿಕೇಶನ್ ಯಾರೆಲ್ಲ ಜಮ್ಮು ಕಾಶ್ಮೀರನಲ್ಲಿ ಹಾಕ್ತಾ ಇದ್ದಾರೋ ಅವರೆಲ್ಲರೂ ಪೊಲೀಸ್ ವೆರಿಫಿಕೇಷನಿಗೆ ಒಳಗಾಗಬೇಕು. ಸೊ ಹಿಂದೆ ಯಾರಾದರೂ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿರಬಹುದು ಅಥವಾ ಯಾವುದೇ ಗಲಭೆಯಲ್ಲಿ ಭಾಗಿಯಾಗಿದ್ದಲ್ಲಿ ಅವರ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡುವಂತಹ ಕ್ರಮವನ್ನು ಜಮ್ಮು ಕಾಶ್ಮೀರ್ ಪೊಲೀಸ್ ತಗೊಂಡಿರುವಂತಹ ನಿಟ್ಟಿನಲ್ಲಿ ಇವತ್ತು ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. 2008ರಿಂದ 2017ರವರೆಗೆ ಸುಮಾರು 20,000 ಜನ ಗಲಭೆಯಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನುವಂತಹ ಮಾತು ನಮಗೆ ಗೊತ್ತಿರುವಂಥದ್ದು. ಇಲ್ಲಿ ಪೊಲೀಸರು ಕೊಟ್ಟಿರುವಂತಹ ಅಥವಾ CID ಸ್ಪೆಷಲ್ ಬ್ರಾಂಚ್ ಫೀಲ್ಡ್ ಯೂನಿಟ್ಸ್ಗಳಿಗೆ ಬಂದಿರುವಂತಹ ಸರ್ಕ್ಯುಲರ್ನ ಪ್ರಕಾರ ಯಾರೆಲ್ಲ ಜನ ಗಲಭೆ ಅಥವಾ ಕಲ್ಲು ತೂರಾಟದಲ್ಲಿ ಇನ್ಕ್ಲೂಡ್ ಆಗಿದ್ರೋ ಅವರ ವಿಷಯ ಅಥವಾ ಅವರ ಡೀಟೇಲ್ಸ್ಗಳನ್ನು ಸಂಗ್ರಹಿಸ್ಕೋಬೇಕು, ಅದನ್ನು ಪೊಲೀಸ್ ವೆರಿಫಿಕೇಷನ್ ಸಮಯದಲ್ಲಿ ಉಪಯೋಗಿಸಬೇಕು ಅನ್ನುವಂತಹ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಇದು ನಿಜವಾಗ್ಲೂ ಲೀಗಲ್ ಇದೆಯಾ ಇಲ್ಲೀಗಲ್ ಇದೆಯಾ ಅನ್ನುವಂತಹ ಪ್ರಶ್ನೆ ಮೊದಲಿಗೆ ನೋಡೋಣ. ಲೀಗಲ್ ಇಲ್ಲೀಗಲ್ ಪ್ರಶ್ನೆ ಬಗ್ಗೆ ಮಾತಾಡಿದಾಗ ಸೆಕ್ಷನ್ 6 ಸಬ್ ಕ್ಲಾಸ್ 2 ಪಾಸ್ಪೋರ್ಟ್ ಆ್ಯಕ್ಟ್ 1967ರ ಪ್ರಕಾರ ಭಾರತ ಸರ್ಕಾರ ಅಥವಾ ಪಾಸ್ಪೋರ್ಟ್ ಅಪ್ಲಿಕೆಂಟ್ಸನ್ನು ರಿಜೆಕ್ಟ್ ಮಾಡುವಂತಹ ಪ್ರಾವಧಾನಗಳು ಮುಖ್ಯವಾಗಿ ಅದರಲ್ಲೂ ಯಾರಾದರೂ ದೇಶದ ಸೋವರ್ನಿಟಿ ಮತ್ತು ಇಂಟಿಗ್ರಿಟಿಯ ವಿರುದ್ಧವಾಗಿ ಹೊಡೆದಾಡುವಂಥದ್ದು ಅಥವಾ ದೇಶದ ಸೆಕ್ಯೂರಿಟಿಗೆ ಡಿಟ್ರಿಮೆಂಟಲ್ ಅಥವಾ ಪ್ರಾಬ್ಲಮ್ ತಂದಾಗ ಅಥವಾ ಯಾರಾದರೂ 5 ವರ್ಷಗಳ ಜೈಲು ಶಿಕ್ಷೆ ಪಡೆದು ಯಾವುದಾದ್ರೂ ಕ್ರಿಮಿನಲ್ ಕೋರ್ಟಲ್ಲಿ ಅವರ ಕೇಸು ಪೆಂಡಿಂಗ್ ಇದ್ದಾಗ ಅವರಿಗೆ ಪಾಸ್ಪೋರ್ಟ್ ಕೊಡಲು ನಿರಾಕರಿಸುವಂತಹ ಪ್ರಾವಧಾನಗಳನ್ನು ಸೆಕ್ಷನ್ 6 ಸಬ್ ಕ್ಲಾಸ್ 2 ಪಾಸ್ಪೋರ್ಟ್ ಆ್ಯಕ್ಟ್ 1967ರ ಅಡಿಯಲ್ಲಿ ಕಾಣ್ತೀವಿ. ಈ ಒಂದು ರಿಜೆಕ್ಷನ್ನ ವಿರುದ್ಧವಾಗಿ ಬೇಕಾದರೆ ಆ ಒಂದು ಅಪ್ಲಿಕೆಂಟು ಯಾವುದಾದರೂ ಟ್ರಯಲ್ ಕೋರ್ಟಿಗೆ ಅಪ್ರೋಚ್ ಮಾಡಿಬಿಟ್ಟು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಪಡೆದು ಪಾಸ್ಪೋರ್ಟನ್ನು ಪಡೆಯುವಂತಹ ಪ್ರಾವಧಾನವೂ ಇರುತ್ತವೆ. ಬಟ್ ಇವೆಲ್ಲದರ ಹಿಂದೆ ಕೇಂದ್ರ ಸರ್ಕಾರ 2000 ಆಗಸ್ಟ್ 19ರಲ್ಲಿ ಮಾಡಿದಂತಹ ಜಮ್ಮು ಕಾಶ್ಮೀರ್ ಸ್ಟೇಟಸ್ನಲ್ಲಿ ಆಲ್ಟರೇಷನ್ಸ್ ಏನು ಮಾಡಲಾಗಿತ್ತೋ ತದನಂತರ ಈ ಒಂದು ಭಾಗದಲ್ಲಿ ಹೆಚ್ಚಿನ ಬೆಳವಣಿಗೆ ಹಾಗೂ ಸಮೃದ್ಧಿಯನ್ನು ತರುವಂತಹ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಅದಕ್ಕೋಸ್ಕರ ಗ್ರಾಸ್ ರೂಟ್ ಡೆಮೋಕ್ರಸಿಯನ್ನು ಸ್ಟ್ರೆಂಥನ್ ಮಾಡಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಸೊ ಗ್ರಾಸ್ ರೂಟ್ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತಾ ಇದ್ದೀವೋ ಅದರ ಭಾಗವಾಗಿರುವಂತಹ ಈ ಯಂಗ್ಸ್ಟರ್ಸನ್ನು ತಾವು ಅಬ್ರಾಡ್ ಹೋಗೋಕ್ಕಾಗದೆ ಜಾಬ್ ತಗೊಳಕ್ಕಾಗದೆ
ಅಲ್ಲೇ ಸಿಕ್ಕಾಕ್ಸ್ಬಿಟ್ರೆ ಹೇಗೆ ಆ ಒಂದು ಭಾಗದಲ್ಲಿ ಬದಲಾವಣೆ ಅಥವಾ ಸರ್ಕಾರದ ಕಡೆಗೆ ದೇಶದ ಕಡೆಗೆ ಒಲವು ಬೆಳೆಯಲು ಸಾಧ್ಯವಾಗಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಲೇಖಕರು ಹಾಕ್ತಾ ಇರುವಂಥದ್ದು. ಸೊ ಸರ್ಕಾರ ಕೈಗೊಂಡಿರುವಂತಹ ಕ್ರಮದ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ. ಇದು ಪಾಸಿಟಿವ್ಗಿಂತಲೂ ನೆಗೆಟಿವ್ ಜಾಸ್ತಿ ಆಗುತ್ತದೆ ಅನ್ನುವಂತಹ ವಿಷಾದವನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಟ್ಟಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮುಂದಿನ ದಿನಗಳಲ್ಲಿ ಮತ್ತೆ ಹೊಸ ಸಂಚಿಕೆಯನ್ನು ನೋಡೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.